ಚಾಪ್ಟರ್ 30ರಲ್ಲಿ ನಾವೊಬ್ಬ ಇಂಡಿಪೆಂಡೆಂಟ್ ಆಗಿ ಹೇಗೆ ಬೆಳಿಬೇಕು ಅನ್ನೋದು. ನಮಗೆ ಈ ಇಂಡಿಪೆಂಡೆಂಟ್ ಅನ್ನೋದೇ ಗೊತ್ತಿಲ್ಲ ಸ್ನೇಹಿತರೆ. ನಾವೀಗ ಒಂದು ಪ್ರೆಸೆಂಟೇಶನ್ ಕೊಡ್ಬೇಕಂದ್ರೆ ನಮ್ಮ ಅಪ್ಲೈನ್ ಬರಲಿ, ನಮ್ಮ ಗುರುಗಳು ಬರಲಿ, ನಮ್ಮ ಸೀನಿಯರ್ ಬರಲಿ, ನಮ್ಮ ಲೀಡರ್ ಬರಲಿ ಅನ್ಕೊಂತ ಕೂಡ್ತೀವಿ. ಓಕೆ, ನಮ್ದೊಂದು ವ್ಯಾಪಾರ ಇದೆ ಅಂತಂದು ಹೇಳಿದ್ರೆ ನಮ್ಮ ಅಪ್ಪ ಬಂದು ಅಂಗಡಿ ಓಪನ್ ಮಾಡಲಿ, ಆಮೇಲೆ ನನ್ನ ಮಗ ಹೋಗ್ತೀನಿ ಹಿಂಗೆ. ಈಗ ಒಂದು ಜಾಬ್ ಮಾಡ್ತಿದೀವಿ ಅಂದ್ರೆ ಅಯ್ಯೋ ನಮ್ಮ ಸೀನಿಯರ್ ಬರಲಿ ಬಿಡಿ, ನಮ್ಮ ಟೀಮ್ ಮ್ಯಾನೇಜರ್ ಬರಲಿ ಬಿಡಿ, ನಮ್ಮ ಬಾಸ್ ಬಂದು ಕೆಲಸ ಮಾಡಲಿ, ಹೀಗಲ್ಲ. ಸೊ ಇಂಡಿಪೆಂಡೆಂಟ್ ಆಗಿ ಹೇಗೆ ನಾವು ಲೈಫನ್ನು ಲೀಡ್ ಮಾಡಬೇಕು, ಇಂಡಿಪೆಂಡೆಂಟ್ ಆಗಿ ಹೇಗೆ ನಾವು ಬಿಸ್ನೆಸ್ ಅನ್ನ ಲೀಡ್ ಮಾಡಬೇಕು ಅನ್ನೋದು ಈ ಚಾಪ್ಟರ್ 29 ನಾನು ಹೇಳಿದ್ದೀನಿ. ಆಮೇಲೆ ಈ ಚಾಪ್ಟರ್ 30ರಲ್ಲಿ ಹೇಳಿದ್ದೀನಿ. ಚಾಪ್ಟರ್ 31ರಲ್ಲಿ ಹೌ ಕ್ಯಾನ್ ಐ ಫೋಕಸ್ ಆನ್ ಮೈ ಗೋಲ್ಸ್, ಅಂದ್ರೆ ನಾನು ನನ್ನ ಗೋಲ್ಸ್ಗಳು, ನನ್ನ ಕನಸುಗಳ ಮೇಲೆ ಹೇಗೆ ನಾನು ಏಕಾಗ್ರತೆ ವಹಿಸಬೇಕು. ಬಹಳಷ್ಟು ಜನ ಕನಸಿದೆ, ಇಲ್ಲ ಅಂತಂದಲ್ಲ, ಬಟ್ ಅವರು ಆ ಕನಸಿನ ಮೇಲೆ ಏಕಾಗ್ರತೆ ವಹಿಸ್ತಿರ್ತಾರ? ಈ ನೋಡಿ, ಡ್ರೈವಿಂಗ್ ಎಲ್ರಿಗೂ ಬರುತ್ತೆ, ಹೌದಾ? ನಾವು ಏಕಾಗ್ರತೆಯಿಂದ ಡ್ರೈವಿಂಗ್ ಮಾಡಿದ್ರೆ ಏನಾಗ್ತದೆ, ಕರೆಕ್ಟ್ ಆಗಿ ಮಾಡ್ತೀವಿ ಡ್ರೈವಿಂಗ್. ನಮಗೆ ಏಕಾಗ್ರತೆ ಇಲ್ಲ ಡ್ರೈವಿಂಗ್ ಅಲ್ಲಿ ಅಂದಾಗ ಏನಾಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಸೊ ಈ ಬಿಸ್ನೆಸ್ ಅಂತಂದು ಹೇಳಿದ್ರೆ ಸುಲಭ ಇಲ್ಲ, ಈ ಸಕ್ಸಸ್ ಅಂದ್ರೆ ಸುಲಭ ಇಲ್ಲ. ಇಟ್ ಈಸ್ ನಾಟ್ ಎವ್ರಿ ಒನ್ಸ್ ಕಪ್ ಆಫ್ ಟೀ ಅಂತ ಹೇಳ್ತಾರೆ. ಅದು ಇದು ಎಲ್ರಿಗೂ ಸೀಮಿತವಲ್ಲ. ಹಾ, ಬಟ್ ಯು ಕ್ಯಾನ್ ಮೇಕ್ ಇಟ್ ಎವ್ರಿ ಒನ್ಸ್ ಕಪ್ ಆಫ್ ಟೀ ಯಾವಾಗ ಯು ಲರ್ನ್ ಇಟ್. ಈ ನೋಡಿ, ವಿಮಾನ ನನಗಲ್ಲ, ನನಗೆ ವಿಮಾನ ಓಡ್ಸಕ್ ಬರಲ್ಲ. ಹಾಗಂತಂದೇಳಿ ನನಗೆ ವಿಮಾನ ಓಡ್ಸಕ್ಕೆ ಬರಲ್ವಾ? ಇಲ್ಲ, ನನಗೆ ಇಷ್ಟ ಇದೆ ಅಂದ್ರೆ ನಾನು ದುಡ್ಡು ಕೊಟ್ಟು ಕೋಚಿಂಗ್ ಹೋಗಿ ನಾನು ಕಲಿಬಹುದು, ನಾನು ವಿಮಾನ ಕಲಿಬಹುದು. ಒಂದಕ್ಕೆ ಹೌ ಹೌ ಕ್ಯಾನ್ ಐ ಫೋಕಸ್ ಆನ್ ಮೈ ಗೋಲ್ಸ್. ನಮ್ಮ ಗೋಲ್ಸ್ಗೆ ನಾವು ಫೋಕಸ್ ಮಾಡಲಿಲ್ಲ ಅಂದ್ರೆ ನಾವು ಲೈಫಲ್ಲಿ ಆ ಗೋಲ್ಸ್ ಅನ್ನ ಅಚೀವ್ಮೆಂಟ್ ಆಗಲ್ಲ. ಅದಕ್ಕೆ ಬೇಕಾಗಿರೋ ಎಲ್ಲ ಸಿದ್ಧತೆನ ಅದರಲ್ಲಿ ಹೇಳ್ಕೊಟ್ಟಿದ್ದೀನಿ. ಚಾಪ್ಟರ್ 32 ಏನಂದ್ರೆ ಯು ಕೆನಾಟ್ ಸ್ಯಾಟಿಸ್ಫೈ ಎವ್ರಿ ಒನ್. ಓಕೆ, ನಾವು ಏನು ಸ್ಯಾಕ್ರಿಫೈಸ್ ಮಾಡ್ಲಿಲ್ದಂಗೆ ನಾವ್ ಎಲ್ರಿಗೂ ಸ್ಯಾಟಿಸ್ಫೈಡ್ ಮಾಡಕ್ ಆಗಲ್ಲ. ಬಹಳಷ್ಟು ಜನ ಇಲ್ಲಿ ಬರ್ತಾರೆ, ಸರ್ ನಾನು ಬಿಸ್ನೆಸ್ ಮಾಡೋದು ಬಹಳಷ್ಟು ಜನಕ್ಕೆ ಇಷ್ಟ ಇಲ್ಲ, ಅವ್ರು ಯಾಕೋ ಇಷ್ಟನೇ ಪಡ್ತಿಲ್ಲ ಅಂತಾರೆ. ಅಥವಾ ನಾನು ಏನೋ ಒಂದು ಲೈಫಲ್ಲಿ IAS ಆಫೀಸರ್ ಆಗ್ಬೇಕಂತಿದ್ದೀನಿ, ಬ್ಯಾಂಕ್ ಎಕ್ಸಾಮ್ ಬರಿಬೇಕಂತಿದ್ದೀನಿ, ನಾನು ಹಾಡುಗಾರ್ತಿ ಆಗ್ಬೇಕಂತಿದ್ದೀನಿ, ನಾನು ಫಿಲಿಮಿಗೆ ಹೋಗ್ಬೇಕಂತಿದ್ದೀನಿ. ಈ ರೀತಿ ನಮ್ಮ ಕನಸುಗಳು ಇದ್ದಾಗ ಸ್ನೇಹಿತರೆ, ನಾವು ಪ್ರತಿಯೊಬ್ಬರನ್ನ ಸ್ಯಾಟಿಸ್ಫೈಡ್ ಮಾಡ್ತಾ, ಪ್ರತಿಯೊಬ್ಬರ ಹತ್ರ ಪರ್ಮಿಷನ್ ಅನ್ನ ತಗೊಂತ, ಪ್ರತಿಯೊಬ್ಬರ ಹತ್ರ ವಾವ್ 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 ಅನ್ಸ್ಕೊಂತ ಮುಂದೆ ಹೋಗಕ್ ಆಗಲ್ಲ. ಅನ್ನೋರು ಅನ್ಲಿಲ್ದವ್ರು ಅನ್ಲಿಲ್ಲ, ನಾವು ಮುಂದೆ ಹೋಗ್ಬೇಕು. ಈ ರೀತಿ ನಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು ಅನ್ನೋದು ಈ ಚಾಪ್ಟರ್ ಹೇಳ್ಕೊಟ್ಟಿದ್ದೀನಿ. ಚಾಪ್ಟರ್ 33. ಓಕೆ, ಸೊ ಕನ್ವರ್ಟಿಂಗ್ ವೀಕ್ನೆಸ್ ಇಂಟು ಸ್ಟ್ರೆಂತ್ ಅಂತ ಅಂದ್ರೆ, ನಿಮ್ಮಲ್ಲಿ ಏನು ಈ ವೀಕ್ನೆಸ್ಗಳು ಇದಾವಲ್ಲ, ನಾನು ಲೈಫಲ್ಲಿ ಮುಂದೆ ಬರಕ್ ಆಗಲ್ಲ, ಆ ನಾನು ಏನಾದ್ರೂ ಕಲಿಬೋದಾ, ಓಕೆ, ಸೊ ನನಗೇನಾದ್ರೂ ಲೈಫಲ್ಲಿ ಸಿಗುತ್ತಾ, ನನ್ನ ಲೈಫಲ್ಲಿ ಏನಾದ್ರೂ ನಾನು ಬೆಳಿತೀನಾ, ನನಗೆ ಯೂಸ್ ಆಗುತ್ತಾ, ಈ ರೀತಿ ಆದಂತಹ ಪ್ರಶ್ನೆಗಳು ನಮ್ಗೇನು ಕಾಡತ್ತಲ್ಲ, ಆ ವೀಕ್ನೆಸ್ ಅನ್ನ ಹೇಗೆ ನಾವು ಸ್ಟ್ರೆಂತ್ಗೆ ಪರಿವರ್ತನೆ ಮಾಡ್ಬೇಕು ಅನ್ನೋದು ನಾನಲ್ಲಿ ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ಓಕೆ, ಸೊ ಈ ವೀಕ್ನೆಸ್ ಅನ್ನ ನಾವು ಹೇಗೆ ಸ್ಟ್ರೆಂತ್ಗೆ ಪರಿವರ್ತನೆ ಮಾಡಬೇಕು ಅನ್ನೋದು ಇದರಲ್ಲಿದೆ. ಯಾವುದು? ಚಾಪ್ಟರ್ 33ರಲ್ಲಿದೆ. ನಮ್ಮ ವೀಕ್ನೆಸ್ಸೇ ಬಂಡವಾಳ ನಮಗೆ, ಮತ್ತೆ ಆ ವೀಕ್ನೆಸ್ ಅನ್ನ ಸ್ಟ್ರೆಂತ್ ಕನ್ವರ್ಟ್ ಮಾಡ್ಕೊಳೋದು ಹೆಂಗೆ ಅನ್ನೋದು ನಾನು ಹೇಳ್ಕೊಟ್ಟಿದ್ದೀನಿ ಅದರಲ್ಲಿ. ಓಕೆ, ಸೊ ಒಂದು ವಿಡಿಯೋ ನೋಡ್ಕೊಂಬರೋಣ. ನೋಡಿ, ಇವರು ಹಿಮಾಚಲ ಪ್ರದೇಶ ಅಥವಾ ಯಾವುದು ವೆಸ್ಟ್ ಬೆಂಗಾಲ್ ಸೈಡ್ ಇದ್ದಾರೆ. ಇವರೆಲ್ಲ ನನ್ನ ಹಿಂದಿ ಟ್ರೈನಿಂಗ್ ಇರುತ್ತೆ, ಯಾವಾಗ ಕನ್ನಡ ಟ್ರೈನಿಂಗ್ 9 ಗಂಟೆ ಮುಗಿಯುತ್ತೆ, ಹಿಂದಿ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಅವ್ರು ನೋಡಿ, ಇವತ್ತು 50ನೇ ವರ್ಷದ ಸಂಭ್ರಮಕ್ಕೆ ಅವರು ಕೇಕ್ ಕಟ್ಟಿಂಗ್ ಮಾಡಿ ಹೇಗೆ ಸಂಭ್ರಮ ಮಾಡಿದ್ದಾರೆ ನಿಮಗೆ ಹಂಚ್ಕೊಂತೀನಿ ಇಲ್ಲಿ. ತುಂಬಾ ಹ್ಯಾಪಿಯಾಗಿ ಸಂಭ್ರಮನ ಮಾಡಿದ್ದಾರೆ. ಹಿಂದಿಯಲ್ಲಿದೆ, ನಾನು ಕನ್ನಡದಲ್ಲಿ ಆಮೇಲೆ ಕನ್ವರ್ಟ್ ಮಾಡ್ತೀನಿ. कर्नाटक के अंदर सब मार्शल हर परिवार एक ही हैं सर की मैंने बैठ किया और आगे की ट्रेनिंग से मेरे को सीखने को सर की बता की पता अपने आप भी करना। मैंने हर ट्रेनिंग के को अपने जीवन में नाटक अपने या को भी फैमिली के सोचने में परिवर्तन प्राप्त करने में परिवर्तन से क्या अपनी लाइफ में कर सकते हैं। इसलिए कहा गया है नथिंग विल चेंज यू चेंज इफ यू चेंज नथिंग। पीस ऑफ माइंड हमारे लिए है, हमें अपने घर की शांति रखनी चाहिए। अगर फैमिली में मिसअंडरस्टैंडिंग होगी तो क्या पैसा हमारे लिए कोई मायने नहीं करता है।
सर लाइफ को इसको साथ में लेकर बिल्डिंग में लिखा है एक दिन भी अभी कोशिश इसको आप एक पर भी आकर सोचा आज उनकी वार है दूसरा किया 50 मिनट के लिए यानी आप सोचो आज मैं बहुत खुश हूँ इसको मैं अपनी फैमिली के साथ एक कटिंग करके सेलिब्रेट कर रही हूँ थैंक यू सर जी मेरी लाइफ को इतना चेंज करने के लिए थैंक यू सर जी हाँ जी सॉरी साहब आप खुश हो खुश है खुश ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರು ಹಿಂದಿಯಲ್ಲಿ ಹೇಳಿದ್ದಾರೆ. ಇವ್ರ ಹೆಸರು ಸುಷ್ಮಾ ಮೇಡಮ್ ಅಂತಂದೇಳಿ. ಇವರು ಗಂಡ ಹೆಂಡತಿ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಅವ್ರ ಗಂಡ ತುಂಬಾ ಕುಡಿತಾ ಇದ್ರು. ಓಕೆ, ಹಾಗೆ ಅವ್ರಿಗೆ 3 ಜನ ಹೆಣ್ಮಕ್ಳಿದ್ರು. ಅವರು ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ವೆಸ್ಟ್ ಬೆಂಗಾಲ್ ಅಲ್ಲಿ. ಅವರಿಗೆ ಇವೆಲ್ಲ ಬೇಡ ಅಂತ ಅನಿಸ್ಬಿಟ್ಟಿತ್ತು, ಜೀವನನೇ ಬೇಡ, ನರಕ ಇದು ಅಂತಂದೇಳಿ. ಅವರು 1ನೇ ಚಾಪ್ಟರ್ ಇಂದಾನು ಕೂಡ್ತಾ ಬಂದಿದ್ದಾರೆ. ಸೊ ಗಂಡ ಟೋಟಲಿ ಕುಡಿಯೋದ್ ಬಿಟ್ಟಿದ್ದಾರೆ. ಗಂಡ ಹೆಂಡತಿ ಮಗಳು 3 ಜನ ನನ್ನ ಕ್ಲಾಸ್ ಅಟೆಂಡ್ ಮಾಡ್ತಾರೆ, ದೊಡ್ಡ ಟಿವಿಯಲ್ಲಿ ನೋಡ್ತಾರೆ. ಹಾಗೂ ಗಂಡ ಹೆಂಡತಿ ಸೇರಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಹಾಗೂ ಮೇಡಮ್ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಅಲ್ಲಿ ಕೂತಿದ್ಲಲ್ಲ ಆ ಹುಡುಗಿಗೆ ವೀಕ್ನೆಸ್ ಇದೆ. ಆ ಹುಡುಗಿ ಯಾವಾಗ ಎಲ್ಬೇಕಲ್ಲೇ ತಲೆ ತಿರುಗಿ ಬೀಳ್ತಾ ಇದ್ಲು. ಆ ಹುಡುಗಿ ಸರಿಯಾಗಿ ಊಟ ಮಾಡ್ತಾ ಇರ್ಲಿಲ್ಲ. 2-3 ಸಲ ಅಡ್ಮಿಟ್ ಆಗ್ತಾ ಇದ್ಲು. ವಾರದಲ್ಲಿ 2 ಸಲ ಅಡ್ಮಿಟ್ ಬ್ಲಡ್ ಏರ್ಸೋದು. ಇದರ್ಲಿಂದ ಈ ಸುಷ್ಮಾ ಮೇಡಮ್ ಏನಿದಾರಲ್ಲ, ಮಾನಸಿಕ ನೋವನ್ನ ಅನುಭವಿಸ್ತಾ ಇದ್ರು. ಸರ್ ಮನೇನೇ ಸರಿ ಇಲ್ಲ ಸರ್, ಮನ್ಸೇ ಸರಿ ಇಲ್ಲ ಸರ್, ಈ ಬಿಸ್ನೆಸ್ ತಗೊಂಡ್ ನಾನೇನ್ ಮಾಡ್ಲಿ ಸರ್, ನನ್ ದುಡ್ಡು ಮಾಡ್ಬೇಕಂತ ಆಸೆ ಇದೆ, ಲೈಫಲ್ಲಿ ಹೆಸರು ಮಾಡ್ಬೇಕಂತ ಆಸೆ ಇದೆ, ನನಗೆ ಯಾಕೋ ಮನಸ್ಸೇ ಸರಿ ಇಲ್ಲ ಸರ್ ನಂದು ಅಂತ. ನನ್ನ ಪ್ರತಿಯೊಂದು ಕ್ಲಾಸ್ ಬರ್ತಾರೆ, ಪ್ರತಿಯೊಂದು ಕ್ಲಾಸ್ ಬರ್ಕೊಂತಾರೆ. ನೋಡಿ ಎಷ್ಟು ಅಚ್ಚುಕಟ್ಟಾಗಿ ಕೇಕ್ ಅನ್ನ ತಂದು ಸೆಲೆಬ್ರೇಟ್ ಮಾಡಿದ್ದಾರೆ. ಪ್ರತಿ ಮಂಗಳವಾರ ವಿಡಿಯೋ ಮಾಡ್ತಾರೆ. ನಮ್ಮ ಕರ್ನಾಟಕದವ್ರು ಯಾರು ವಿಡಿಯೋ ಮಾಡಲ್ಲ, ಅವ್ರು ಪ್ರತಿ ಮಂಗಳವಾರ ವಿಡಿಯೋ ಮಾಡ್ತಾರೆ. ಶರತ್ ಸರ್ ಮೀಟಿಂಗ್ ಇದೆ ಅಂತಂದೇಳಿ, ಶರತ್ ಸರ್ ಮೀಟಿಂಗ್ ಇದೆ, ಶರತ್ ಸರ್ ನಾವ್ ವೇಟ್ ಮಾಡ್ತಾ ಇದೀವಿ, 9 ಗಂಟೆ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದೀವಿ ಅಂತ. ಅಂದ್ರೆ ನಮ್ಮ ಕರ್ನಾಟಕದವ್ರು ಆಸೆ ಪಡ್ತಾರೆ, ಬಟ್ ವಿಡಿಯೋ ಯಾರು ಮಾಡಿಲ್ಲ. ಅವ್ರು ತುಂಬಾ ವಿಡಿಯೋಸ್ ಮಾಡಿ ಹಾಕ್ತಾರೆ. ನೋಡಿ ಸೆಲೆಬ್ರೇಷನ್ ಎಲ್ಲೋ ಇದ್ದಾರೆ, ವೆಸ್ಟ್ ಬೆಂಗಾಲ್ ಎಲ್ಲಿದೆನೋ ಗೊತ್ತಿಲ್ಲ. ಓಕೆ, ಸೊ ಅಲ್ಲಿಂದ ಇಲ್ಲಿಗೆ ಪ್ರೀತಿ ತೋರಿಸ್ತಾ ಇದ್ದಾರೆ. MLM ಶರತ್ ಸರ್ ನನ್ನ ಜೀವನದಾಗ ಬಂದಾಗ ಬದಲಾವಣೆ ಆಗಿದೆ ಅಂತಾರೆ. ಈಗ ಆ ಹುಡುಗಿ ತುಂಬಾ ಸ್ಟ್ರಾಂಗ್ ಆಗಿದ್ದಾಳೆ. ಆ ಹುಡುಗಿ ಈಗ ಡಿಗ್ರಿ ಓದ್ತಾ ಇದ್ದಾಳೆ. ಅವ್ರ ಗಂಡ ಟೋಟಲಿ ಕುಡಿಯೋದನ್ನ ಬಿಟ್ಟಿದ್ದಾರೆ. ಅವ್ರ ಮೇಡಮ್ ಇನ್ಕಮ್ 80,000-90,000 ಸಾವಿರ ಇನ್ಕಮ್ ಅರ್ನಿಂಗ್ ಮಾಡ್ತಿದ್ದಾರೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ. ಎವ್ರಿ ಮಂತ್ ಅವ್ರದ್ದು ಇನ್ಕಮ್ ಇದೆ. ಈಗ ಅವರು ಕಾರ್ ತಗೊಳೋದಕ್ಕೂ ಕೂಡ ಪ್ಲಾನ್ ಮಾಡಿದ್ದಾರೆ. ಸೊ ಇದೊಂದು ನಮ್ ಕಣ್ಣೆದುರುಗಡೆ ಇರೋ ಸ್ಟೋರಿ ಸ್ನೇಹಿತರೆ. ಈ ರೀತಿ ನಮ್ಮ ಕರ್ನಾಟಕದಲ್ಲೂ ಬಹಳಷ್ಟು ಜನ ಆಗಿದ್ದಾರೆ, ಬಟ್ ಅವ್ರು ಹಂಚ್ಕೊಂತ ಇಲ್ಲ, ನಾಚಿಕೆ ಪಡ್ತಾ ಇದ್ದಾರೆ. ಮತ್ತೆ ಯಾಕೆ ಮತ್ತೆ ಶರತ್ತಿಗೆ ಏನಾದ್ರು ಒಳ್ಳೆ ಹೆಸರು ಹೋಗ್ಬಿಟ್ರೆ, ಮತ್ತೆ ನಮ್ ಲೀಡರ್ ಏನಾದ್ರು ಅಂದ್ರೆ ಅಂತ ಭಯ ಇದೆ ಕೆಲವೊಬ್ರಿಗೆ ಹಂಚ್ಕೊಂತ ಇದ್ದಾರೆ. ಸರ್ ನಿಮ್ ಒಬ್ರ ಹತ್ರ ಹಂಚ್ಕೊಂತೀನಿ, ದಯವಿಟ್ಟು ಯಾರಿಗೂ ಹೇಳ್ಬೇಡಿ ಅಂತಾರೆ. ಆ ರೀತಿನೂ ಹಂಚ್ಕೊಳೋರು ಇದ್ದಾರೆ. ಸೊ ಎನಿಯೋ ಅವ್ರವ್ರ ಹ್ಯಾಂಗಲ್ ಅಲ್ಲಿ ಅವರು ಕರೆಕ್ಟ್ ಇದ್ದಾರೆ. ನನಗೇನಂದ್ರೆ, ಈ ರೀತಿ ನೀವು ಹಂಚ್ಕೊಳೋದ್ರಿಂದ ನಿಮ್ಮ ಮಾತನ್ನ ಕೇಳಿ ಪ್ರೇರಣೆ ಆಗಿ ಯಾರೋ ಒಬ್ರು ಲೈಫ್ ಚೇಂಜ್ ಮಾಡ್ಕೊಂತಾರಂತ. ಯಾಕಂದ್ರೆ ನಾನ್ ಚೆನ್ನಾಗಿ ಟ್ರೈನಿಂಗ್ ತಗೊಂತೀನಿ ಅಂತ ಹೇಳೋದು ಸ್ವಾರ್ಥ ಆಗುತ್ತೆ. ಅಯ್ಯೋ ಶರತ್ ಅವನ ಬಗ್ಗೆ ಅವ್ನು ಕೊಚ್ಕೊಂತಿದ್ದಾನೆ ಅಂತ. ನೀವು ಶರತ್ ಚೆನ್ನಾಗಿ ಟ್ರೈನಿಂಗ್ ತಗೊಂತಾನೆ ಅಂದ್ರೆ ಅದು ಪ್ರಚಾರ ಆಗುತ್ತೆ. ನನಗೇನ್ ಬೇಕು ಅಂತಂದು ಹೇಳಿದ್ರೆ, ನನಗೆ ಪ್ರಚಾರನೂ ಬೇಡ, ಸ್ವಾರ್ಥನೂ ಬೇಡ. ನನಗ್ ಬೇಕಾಗಿರೋದು ಲೈಫ್ ಬದಲಾವಣೆಗಳು. ನಾನ್ ಅನ್ಭವಿಸಿದ್ದು ನೀವು ಅನ್ಭವಿಸ್ಬಾರ್ದು ಅಂತಂದೇಳಿ ನಾನು ಪ್ರತಿ ಮಂಗಳವಾರ ಬಂದು ಫ್ರೀ ಟ್ರೈನಿಂಗ್ ಕೊಟ್ಟು ಹೋಗ್ತಾ ಇದ್ದೀನಿ. ಯಾಕಂದ್ರೆ ನಾನು ತುಂಬಾ ನೋವನ್ನ ಅನುಭವಿಸಿದ್ದೀನಿ ನನ್ನ ಲೈಫಲ್ಲಿ. ತುಂಬಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವನು, ಹಣ ಇಲ್ಲದೆ ಜನರ ಹತ್ರ ಅನ್ಸ್ಕೊಂಡು, ಫ್ಯಾಮಿಲಿ ಹತ್ರ ಅನ್ನಿಸ್ಕೊಂಡು, ಖಿನ್ನತೆಗೆ ಒಳಗಾಗಿ ಇದೆಲ್ಲ ಲೈಫೇ ಬೇಡ ಅನ್ನೋ ತರ ಆದವನು. ನಾನು ಬ್ಯಾಕಪ್ ಮತ್ತೆ ಕಮ್ ಬ್ಯಾಕ್ ಆದೆ. ಬಟ್ ಈ ಧೈರ್ಯ, ಈ ಶಕ್ತಿ ಎಲ್ರಿಗೂ ಇರಲ್ಲ. ಯಾರಾದ್ರೂ ಒಬ್ರು ಹೇಳ್ಕೊಡೋರು ಬೇಕಾಗಿರ್ತಾರ. ಅದಕ್ಕೆ ನಾನು ಪ್ರತಿ ಮಂಗಳವಾರ ಬರ್ತೀನಿ. ಇದೊಂದು ಸೇವೆ ಅನ್ನೋ ಮನೋಭಾವದಲ್ಲಿ ನಾನು ಸೇವೆ ಮಾಡ್ತಾ ಇದ್ದೀನಿ.
ಸೊ ಇದು ತುಂಬಾ ಯೂಸ್ ಆಗುತ್ತೆ ಸ್ನೇಹಿತರೆ. ಅವರು 50ನೇ ವರ್ಷದ ಸೆಲೆಬ್ರೇಷನ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸೊ 34ನೇ ಚಾಪ್ಟರ್ ಬಂದ್ಬಿಟ್ಟು ಲಾಸ್ ಅಂಡ್ ಪ್ರಾಫಿಟ್. ಓಕೆ, ಬಿಸ್ನೆಸ್ ಅಂತಂದು ಹೇಳಿದ್ರೆ ಲಾಸು ಆಗುತ್ತೆ, ಪ್ರಾಫಿಟ್ ಆಗುತ್ತೆ, ತಯಾರಿರಿ. ಲಾಸ್ ಆದ್ರೆ ಕುಗ್ಬೇಡಿ, ಪ್ರಾಫಿಟ್ ಆದ್ರೆ ದಿಮಾಕ ಮಾಡಬೇಡಿ ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಲೈಫ್ ಅಂತಂದು ಹೇಳಿದ್ರೆ ನಮ್ಮನ್ನ ಬಿಟ್ಟು ಹೋಗೋರು ಇರ್ತಾರೆ, ನಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮ ತಂಗಿ ಯಾರು ನಮ್ಮ ಜೊತೆಗೆ ಬಂದಿರ್ತಾರೆ. ಅವರು ಸಾವು ಕೂಡ ನಾವು ನೋಡ್ಬೇಕಾಗಿರುತ್ತೆ. ಒಂದೊಂದ್ಸಲ ನಮ್ಮ ಮನೆಯಲ್ಲಿ ಮಗು ಹುಟ್ಟುತ್ತೆ, ಒಂದೊಂದ್ಸಲ ಪ್ರಾಫಿಟ್ ಆಗುತ್ತೆ, ಲಾಸ್ ಆಗುತ್ತೆ. ಸೊ ಇದೇ ಜೀವನ ಅಂದ್ರೆ ಸಾಯೋರು ಇರ್ತಾರೆ, ಬದುಕೋರು ಇರ್ತಾರೆ. ಬಿಸ್ನೆಸ್ ಅಂತಂದು ಹೇಳಿದ್ರೆ ಲಾಸು ಆಗುತ್ತೆ, ಲಾಭನ ಆಗುತ್ತೆ. ಅದಕ್ಕೆ ನಾವು ಗಟ್ಟಿ ಆಗ್ಬೇಕು, ತಯಾರಾಗ್ಬೇಕು ಅನ್ನೋದು ಈ ಚಾಪ್ಟರ್ 35ರಲ್ಲಿ ಹೇಳ್ಕೊಟ್ಟಿದ್ದೀನಿ. ಓಕೆ, ಚಾಪ್ಟರ್ 35ರಲ್ಲಿ ಹ್ಯಾಂಡ್ಲಿಂಗ್ ಬಿಸ್ನೆಸ್ ಅಂಡ್ ದ ಫ್ಯಾಮಿಲಿ. ಸೊ ಈ ಬಿಸ್ನೆಸ್ ಮತ್ತೆ ಫ್ಯಾಮಿಲಿ ಎರಡು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು 35ರಲ್ಲಿದೆ. 36ರಲ್ಲಿ ಕ್ಯಾರೆಕ್ಟರ್ ಅಂಡ್ ಬಿಹೇವಿಯರ್, ನಮ್ಮ ಗುಣಗಳು ಹೇಗಿರ್ಬೇಕು ನೋಡಿ ಸ್ನೇಹಿತರೆ. ನೀವೊಂದು ಏನೋ ಒಂದು ಸಣ್ಣ ಅಂಗಡಿ ಇಟ್ಟಿದ್ದೀರಾ, ಒಂದು ಚಿಲ್ಲರೆ ವ್ಯಾಪಾರ ಮಾಡ್ತಿದ್ದೀರಾ, ಚಿಲ್ಲರೆ ಅಂಗಡಿ ಇಟ್ಟಿದ್ದೀರಾ ಅಂದ್ರೆ ನೀವು ಎಂತ ಬಟ್ಟೆ ಹಾಕೊಳ್ಳಿ, ಓಕೆ, ನೀವು ಲುಂಗಿ ಟವಲ್ ಹಾಕೊಂಡು ಕುತ್ಕೊಳ್ಳಿ, ನಿಮ್ಮ ವ್ಯಾಪಾರ ನಡೆಯುತ್ತೆ. ಅವ್ನು ಬರ್ತಾನೆ, ತಗೊಂತಾನೆ, ಹೋಗ್ತಾನೆ. ಬಟ್ ನೀವೊಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಒಂದು ದೊಡ್ಡ ಕಂಪನಿಯಲ್ಲಿ ಇದ್ದೀರಾ, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ, ನೀವು ಒಂದು LIC ಏಜೆಂಟ್ ಆಗಿದ್ದೀರಾ ಅಂದ್ರೆ ನಿಮ್ಮ ಆಕಾರ ವಿಕಾರ, ನಿಮ್ಮ ಕ್ಯಾರೆಕ್ಟರ್ ಇದೆಲ್ಲ ತುಂಬಾ ಮುಖ್ಯವಾಗಿರುತ್ತೆ ಸ್ನೇಹಿತರೆ. ಅದ್ರ ಬಗ್ಗೆ ಇಲ್ಲಿ ನಾನು ಅಚ್ಚುಕಟ್ಟಾಗಿ ಹೇಳಿ ಒಂದು ಕತೆ ಕೂಡ ಹೇಳಿದ್ದೀನಿ. ಚಾಪ್ಟರ್ 38ಕ್ಕೆ ಬಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಗಂಡ ಹೆಂಡತಿ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಪ್ಲೈನ್ ಡೌನ್ಲೈನ್ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಕಸ್ಟಮರ್ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಬಿಡಿ, ಅವ್ರ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ಬಂತು. ಒಂದೊಂದ್ಸಲ ನಮ್ಮ ಮನಸ್ಸಿನ ಜೊತೆಗೆ ನಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡುತ್ತೆ. ಇಲ್ಲಿ ನಾನು ಯಾಕೆ ಹಿಂಗಿದ್ದೀನಿ, ನಾನೇನು, ನಾನು ಹೆಂಗೆ, ಏನು, ಇವೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಇದನ್ನ ಹೇಗೆ ಹ್ಯಾಂಡಲ್ ಮಾಡೋದು 38ನೇ ಚಾಪ್ಟರ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. 39ಲ್ಲಿ ಓಕೆ 5 ಸಕ್ಸಸ್ಗೆ ಟಿಪ್ಸ್ ಗಳನ್ನ ಕೊಟ್ಟಿದ್ದೀನಿ. 5 ಟಿಪ್ಸ್ ಕೊಟ್ಟಿದ್ದೀನಿ 39ರಲ್ಲಿ. 40ರಲ್ಲಿ ಡು ನಾಟ್ ಶೇರ್ ಎನಿಥಿಂಗ್ ವಿತ್ ಎವ್ರಿ ಒನ್. ಲೈಕ್ ನೀವೇನ್ ನೆಕ್ಸ್ಟ್ ಆಗ್ಬೇಕಂತಿದಿರಲ್ಲ ಅದನ್ನ ಎಲ್ಲರ ಹತ್ರ ಹೇಳ್ಕೊಂಡು ಹೋಗ್ಬೇಡಿ, ಅದಕ್ಕೆ ದೃಷ್ಟಿ ಆಗುತ್ತೆ. ನೀವು ನಾಳೆ ಮಾಡೋ ಕೆಲಸಗಳನ್ನ ಸ್ವಲ್ಪ ಸೀಕ್ರೆಟ್ ಆಗಿಡಿ. ನಾನು ಮನೆ ತಗೊಂತೀನಿ, ನಾನು ಕಾರ್ ತಗೊಂತೀನಿ, ನಾನು ಹಂಗ್ ಮಾಡ್ತೀನಿ ಅಂದ್ರೆ ನಿಮ್ಮ ಮನೆಯಲ್ಲೇ ಹೊಟ್ಟೆ ಕಿಚ್ಚು ಇರ್ತಾರೆ, ನಿಮ್ಮ ಫ್ಯಾಮಿಲಿಯಲ್ಲಿ ಹೊಟ್ಟೆ ಕಿಚ್ಚು, ನಿಮ್ಮ ರಿಲೇಷನ್ ಅಲ್ಲಿ ಹೊಟ್ಟೆ ಕಿಚ್ಚು ಇರ್ತಾರೆ, ನಿಮ್ಮ ಬಿಸ್ನೆಸ್ ನಲ್ಲಿ ಹೊಟ್ಟೆ ಕಿಚ್ಚು ಇರ್ತಾರೆ. ನಿಮಗೆ ಅದನ್ನ ತಡೆಗಟ್ಟಕ್ಕೆ ನೋಡ್ತಾರೆ, ಅಥವಾ ಅವ್ರ ದೃಷ್ಟಿ ನಿಮಗೆ ಪ್ರಾಬ್ಲಮ್ ಆಗಿರುತ್ತೆ. ಅದನ್ನ ನೀವು ಸೀಕ್ರೆಟ್ ಆಗಿ ಇಟ್ಕೊಂಡು ಅದನ್ನ ಹೇಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಂದೇಳಿ ಚಾಪ್ಟರ್ 40ರಲ್ಲಿ ಹೇಳಿದ್ದೀನಿ. 41ರಲ್ಲಿ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂದ್ರೆ ನಿನ್ ಕೆಲಸ ನೀನ್ ನೆಟ್ಟಗ್ ಮಾಡು, ಕೊಡೋನು ಅವನು ಉತ್ತರ. ಬಹಳ ಜನ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಇವನೇನ್ ಕೆಲಸ ಮಾಡಕತ್ತಾನೆ, ಅವನ್ದೆಷ್ಟು ಇನ್ಕಮ್ ಆಗಿದೆ, ಇವಂದೆಷ್ಟು ಇನ್ಕಮ್ ಆಗಿದೆ, ನಾನೇನ್ ಮಾಡ್ಲಿ, ಈ ರೀತಿ ಮಾಡ್ತಾ 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 ಸಮಯವನ್ನ ವ್ಯರ್ಥ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಅದ್ಭುತವಾದಂತ ಒಂದು ಅಜ್ಜಿ ಕಥೆನೂ ಹೇಳಿದ್ದೀನಿ ನಾನು. ಮೈಂಡ್ ಯುವರ್ ಬಿಸ್ನೆಸ್ಗೆ ಒಂದು ವ್ಯಾಪಾರ ಮಾಡೋ ಅಜ್ಜಿ ಇರ್ತಾಳೆ. ಆ ಅಜ್ಜಿ ಏನೇನ್ ಮಾಡ್ತಾಳೆ ಅಂತಂದೇಳಿ ಅಲ್ಲಿ ಒಂದು ಒಳ್ಳೆ ಕತೆ ಹೇಳಿದೀನಿ, ಹೋಗಿ ನೋಡಿ. ಚಾಪ್ಟರ್ 41. ಚಾಪ್ಟರ್ 42 ಏನು ಅಂತಂದ ಹೇಳಿದ್ರೆ ನಾನು ಸೋತ್ ಬಿಟ್ನಾ ಇಲ್ಲಿಗೆ ಮುಗಿತಾ ಇಲ್ಲಿಗೆ ನನ್ನ ಲೈಫ್ ಅಂತ. ಯಾಕಂದ್ರೆ ಎಲ್ಲರಿಗೂ ಒಂದು ಪ್ರಶ್ನೆ ಎದ್ದೇಳುತ್ತೆ, ನನಗೂ ನಿಮಿಗೂ ಎಲ್ರಿಗೂ. ಏನ್ ಗೊತ್ತಾ, ನಾನು ಸೋತ್ ಬಿಟ್ನಲ್ಲಪ್ಪ ನನ್ನ ಲೈಫಲ್ಲಿ ಅಂತ. ನಾವೊಂದ್ಸಲ ಏನೋ ಅನ್ಕೊಂಡಿರ್ತೀವಿ ಸ್ನೇಹಿತರೆ, ನಾನು ಈ ತರ ಬಿಸ್ನೆಸ್ ಮಾಡ್ಬೇಕು, ನಾನು ಈ ತರ ಮದ್ವೆ ಆಗ್ಬೇಕು, ನಾನು ಈ ತರ ಮನೆ ಕಟ್ಟಬೇಕು, ನಾನು ಈ ತರ ಗಾಡಿ ತಗೋಬೇಕು ಅಂತ ಏನೋ ಅನ್ಕೊಂಡಿರ್ತೀವಿ. ಅದು ಹೊಡೆದು ನುಚ್ಚು ನೂರು ಆಗ್ಬಿಡುತ್ತೆ ಕನಸು. ಈ ನುಚ್ಚು ನೂರಾದಾಗ ಕನಸು ನಮಗೇನಾಗ್ಬಿಡುತ್ತೆ ಅಂದ್ರೆ ನಾನು ಸೋತ್ ಬಿಟ್ನಾ, ಇಲ್ಲಿ ಮುಗಿತ ನನ್ನ ಲೈಫು, ನಾನು ಇದ್ರಲಿಂದ ಹೇಗೆ ಹೊರಗಡೆ ಬರ್ಲಿ, ಯಾಕೆ ದೇವ್ರು ನನ್ನ ಜೊತೆಗೆ ಈ ತರ ಆಟ ಆಡ್ತಾ ಇದ್ದಾನೆ, ಯಾಕೆ ನನ್ನ ಹಣೆ ಬರನ ಹಿಂಗ್ ಬರ್ದಿದ್ದಾನೆ, ನಾನೇನ್ ತಪ್ಪು ಮಾಡಿದ್ದೀನಿ, ಈ ರೀತಿ ಪ್ರಶ್ನೆಗಳು ನಮ್ಮ ಒಳಗಡೆ ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಪ್ರಶ್ನೆಗಳಿಗೆ ಉತ್ತರ 42ರಲ್ಲಿ ಚಾಪ್ಟರ್ 42ರಲ್ಲಿ ಕೊಟ್ಟಿದ್ದೀನಿ. ಅದನ್ನು ಅದ್ಭುತವಾದಂತ ಕತೆ ಇದೆ, ಹೋಗಿ ನೋಡಿ. 43ರಲ್ಲಿ ಅಪ್ಗ್ರೇಡ್ ಅಂತಂದು ಹೇಳಿದ್ರೆ ಒಂದೊಂದು ಹೆಜ್ಜೆ ಮುಂದೆ ಹೋಗೋದು, ಜಾಸ್ತಿ ಅಲ್ಲ. ನಾವೇನ್ ಮಾಡ್ತೀವಿ ಅಂತಂದ್ರೆ ಬರ್ರ ಅಂತಂದೇಳಿ ಮುಂದೆ ಓಡೋಕ್ ಹೋಗ್ತೀವಿ. ಫುಲ್ ಬುಕ್ಸ್ ಓದೋದೇನು, ಟ್ರೈನಿಂಗ್ ಕೊಡೋದೇನು. ನೋಡಿ, ಬೇಕಾದ್ರೆ ಯಾರಾದ್ರೂ ನಿಮ್ ಟೀಮಲ್ಲಿ ಬಂದ್ರೆ, ಎಸ್ಪೆಷಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಯಾರಾದ್ರೂ ನಿಮ್ ಟೀಮಲ್ಲಿ ಬಂದ್ರೆ 3 ತಿಂಗಳು ನಿಮ್ಮನ್ನ ಭಗವಂತ ಅಂತಾರೆ, ನೀವ್ ಹೇಳ್ದಂಗೆ ಕೇಳ್ತಾರೆ. ಮೀಟಿಂಗಿಗೆ ಬಾ ಅಂದ್ರೆ 10 ಗಂಟೆಗೆ ಬಂದ್ರೆ 8 ಗಂಟೆಗೆ ಬರ್ತಾರೆ. ನೀನು ಒಂದು ಪುಟ ಓದಪ್ಪ ಅಂದ್ರೆ ಸರ್ ಬುಕ್ ಓದ್ಬಿಟ್ಟೆ ಸರ್ ನಾನು ಅಂತಾರೆ.
ಎಷ್ಟು ಜೋಶಲ್ಲಿ ಇರ್ತಾರೆ, ಎಲ್ಲಿವರೆಗೂ 3 ತಿಂಗಳು. ಸರ್ ರಾತ್ರಿ 10 ಗಂಟೆವರೆಗೂ ಕೆಲಸ ಮಾಡಿದ್ರೆ, ಇಲ್ಲ ಇಲ್ಲ ಸರ್, ಜೀವನ ಅಂದ್ರೆ ಹಂಗೆ ಸರ್, ಜೀವನ ಅಂದ್ರೆ ಹಿಂಗೆ ಸರ್, ನಾನು ರಾತ್ರಿ ಎಲ್ಲ ಕೆಲಸ ಮಾಡ್ತೀನಿ ಸರ್, ನಾನು ಯಾರು ಅಂತ ಪ್ರೂವ್ ಮಾಡ್ತೀನಿ ಸರ್, ತೋರಿಸ್ತೀನಿ ಸರ್ ಅಂತ ಹೋಗ್ತಾರೆ. 3 ತಿಂಗಳಾಗಿದ್ಮೇಲೆ ನೀವು ಟಾರ್ಚ್ ಹಾಕಿ ಹುಡುಕಿದ್ರು ಸಿಗಲ್ಲ ಅವ್ರು. ಅಂದ್ರೆ ತುಂಬಾ ಸ್ಪೀಡಾಗಿ ಓಡಕ್ ಹೋಗ್ಬೇಡಿ, ಅಪ್ಗ್ರೇಡ್ ಆಗಿ. ಇವತ್ತು 1 ಪುಟ ಓದ್ತಾ ಇದ್ರೆ ನಾಳೆ 2 ಪುಟ ಓದೋ ಬನ್ನಿ, ನಾಡ್ದ 3 ಪುಟ ಓದಿ. ಹಂಗೆ ಟೈಮ್ ಇದೆ ಅಂತಂದೇಳಿ ಫುಲ್ ಬುಕ್ ಓದ್ ಹೋಗಿಯೋದಲ್ಲ, ಅದು ನಿಮ್ ತಲೆಯಲ್ಲಿ ಏನು ಹೋಗಲ್ಲ. ಸೊ ಇದು ಅಪ್ಗ್ರೇಡ್ ಅನ್ನೋ ಚಾಪ್ಟರ್ ಅಲ್ಲಿ ಬಂದಿದ್ದೀನಿ. ಚಾಪ್ಟರ್ 44 ಏನಿದೆ ಅಂತಂದ್ರೆ ಹಾರ್ಡ್ ವರ್ಕ್. ಅಂದ್ರೆ ಶ್ರಮ ಪಟ್ಟಿ ದುಡಿಬೇಕು. ಹಾರ್ಡ್ ವರ್ಕ್ ಅಂದ್ರೆ ಏನು, ಸ್ಮಾರ್ಟ್ ವರ್ಕ್ ಅಂದ್ರೆ ಏನು, ಇದ್ರ ವ್ಯತ್ಯಾಸನ ತಿಳಿಸ್ಕೊಟ್ಟಿದ್ದೀನಿ. ತುಂಬಾ ಅದ್ಭುತವಾಗಿ ಬಂದಿದೆ ಆ ಮೀಟಿಂಗು. ಬಹಳ ಜನ ಗೊತ್ತಿಲ್ಲ, ಕತ್ತೆ ದುಡ್ದಂಗೆ ದುಡಿತಾರೆ ಸ್ನೇಹಿತರೆ. ಕತ್ತೆ ಕಾಡಿನ ರಾಜ ಅಲ್ಲ, ಕಾಡಿನ ರಾಜ ಸಿಂಹ. ಸಿಂಹ ಹಾರ್ಡ್ ವರ್ಕ್ ಮಾಡಲ್ಲ, ಸ್ಮಾರ್ಟ್ ವರ್ಕ್ ಮಾಡುತ್ತೆ. ಸಿಂಹ 4 ಗಂಟೆ ದುಡಿಯುತ್ತೆ, ಕತ್ತೆ 40 ಗಂಟೆ ದುಡಿಯುತ್ತೆ ನಾನ್ ಸ್ಟಾಪ್. ಬಟ್ ಅದು ಯಾವತ್ತೂ ಕಾಡಿನ ರಾಜ ಆಗಕ್ಕಾಗಲ್ಲ. ನೀವ್ ಅನ್ಕೊಂಡಿದಿರಲ್ಲ, ನನಗೆ ತಲೆಯಲ್ಲಿ ತುಂಬಿಟ್ಟಿದ್ದಾರೆ ಏನ್ ಗೊತ್ತಾ, ಶ್ರಮ ಪಟ್ರೆ ಫಲ ಇದೆ, ಕಷ್ಟಪಟ್ಟು ದುಡಿದ್ರೆ ನಾಳೆ ಮುಂದೆ ಒಂದು ದಿನ ಒಳ್ಳೆ ಸುಖವಾಗಿ ದುನಿಯಾ ಬರುತ್ತೆ, ಇವತ್ತು ಕಷ್ಟಪಟ್ರೆ ನಾಳೆ ಸುಖವಾಗಿರ್ತೀವಿ. ಈ ರೀತಿ ಏನೇನೇನೇನೋ ನಮ್ಮ ತಲೆಯಲ್ಲಿ ತುಂಬಿಟ್ಟಿದ್ದಾರೆ. ಸ್ನೇಹಿತರೆ, ಕಷ್ಟ ಪಡ್ಬೇಕು, ನಾನು ಇಲ್ಲ ಅನ್ನಲ್ಲ. ನಮ್ಮ ಲೈಫಲ್ಲಿ ಹಾರ್ಡ್ ವರ್ಕ್ ಅನ್ನೋದು 40% ಬೇಡ 60% ಇರಲಿ, ನಾನು ಒಪ್ಕೊಂತೀನಿ. ಹಾರ್ಡ್ ವರ್ಕ್ ಅನ್ನೋದು 100% ಇರಬಾರ್ದು. ಇನ್ನು ಉಳಿದಿರುವಂತಹ 40% ಹಾರ್ಡ್ ವರ್ಕ್ 60% ಇದ್ರೆ 40% ಸ್ಮಾರ್ಟ್ ವರ್ಕ್ ಇರಬೇಕು. ಸ್ಮಾರ್ಟ್ ವರ್ಕ್ ಹೆಂಗ್ ಬರುತ್ತೆ, ಒಂದು ಗುರುವಿನ ಮುಖಾಂತರ, ಬುಕ್ಸಿನ ಮುಖಾಂತರ, ಈ ರೀತಿ ಕ್ಲಾಸ್ ಕೂಡೋದ್ರ ಮುಖಾಂತರ, ಆ ಕೆಲಸದಲ್ಲಿ ಅಚ್ಚುಕಟ್ಟಾಗಿ ಇನ್ವಾಲ್ವ್ ಆಗೋದ್ರ ಮುಖಾಂತರ ನೀವು ಸ್ಮಾರ್ಟ್ ವರ್ಕ್ ಕಲಿತೀರಾ. ಸ್ಮಾರ್ಟ್ ವರ್ಕ್ಲಿಂದ ನೀವು ದುಡ್ಡು ಮಾಡ್ತೀರಾ, ದುಡ್ಡು ಸೇವಿಂಗ್ಸ್ ಆಗುತ್ತೆ. ನೀವು ಹಾರ್ಡ್ ವರ್ಕ್ ಮಾಡಿದ್ರೆ, ನೀವು 100 ರೂಪಾಯಿ ದುಡಿದ್ರೆ 120 ರೂಪಾಯಿ ಖರ್ಚು ಮಾಡ್ಬೇಕಾಗುತ್ತೆ. ಅದಕ್ಕೆ ಬಹಳ ಜನ ಹೇಳ್ತಾರೆ, ಸರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ದುಡಿಬಹುದು ಸರ್, ದುಡ್ಡಿದೆ ಸರ್, ನಾನು ಒಪ್ಕೊಂತೀನಿ ಸರ್, ಬರೀ ಪೆಟ್ರೋಲಿಗೆ ಹೋಗ್ಬಿಡುತ್ತೆ ಸರ್, ಊರ್ ತಿರ್ಗಕ್ ಹೋಗ್ಬಿಡುತ್ತೆ ಸರ್, ಬರೀ ಟ್ರೈನಿಂಗ್ ದುಡ್ಡು ಹೋಗ್ಬಿಡುತ್ತೆ ಸರ್, ಇದನ್ನ ಒಂದು ಬಿಸ್ನೆಸ್ ಸರ್ ಅಂತಾರೆ. ಯಾಕಂದ್ರೆ ಇವ್ನು ಕತ್ತೆ ದುಡ್ದಂಗ್ ದುಡಿತಾನೆ, ಹಾರ್ಡ್ ವರ್ಕ್ ಮಾಡ್ತಿದ್ದಾನೆ, ಸ್ಮಾರ್ಟ್ ವರ್ಕ್ ಮಾಡ್ತಾ ಇಲ್ಲ. ಸೊ ಸ್ಮಾರ್ಟ್ ವರ್ಕ್ ಮಾಡಿಲ್ಲ ಅಂದ್ರೆ ನೀವು ದುಡ್ದಿದ್ ದುಡ್ಡು ನಿನ್ ಕೈಗೆ ಹತ್ತಲ್ಲ ಸ್ನೇಹಿತರೆ. ಆ ಸ್ಮಾರ್ಟ್ ವರ್ಕ್ ನಾನು ಕಲಿಸ್ಕೊಡ್ತಾ ಇದ್ದೀನಿ ಅದರಲ್ಲಿ. ಓಕೆ, ಸೊ ಚಾಪ್ಟರ್ 45. ಓಕೆ, ನಮ್ಮೊಳಗೆ ಗುರು ಇದ್ದಾನೆ, ಗುಲಾಮನು ಇದ್ದಾನೆ ಅಂತ. ಅಂದ್ರೆ ನೋಡಿ, ನಮ್ಮಲ್ಲೇ ಗುರು ಇದ್ದಾನೆ, ನಾವು ಹೊರಗಡೆ ಹುಡುಕೋ ಅವಶ್ಯಕತೆ ಏನಿಲ್ಲ. ನಮ್ಮಲ್ಲೇ ಗುಲಾಮ ಇದ್ದಾನೆ. ಅಂದ್ರೆ ನಾವು ಬೆಳಗ್ಗೆ ಎದ್ದು ಅಲಾರಾಮ್ ಹಿಂಗಿಟ್ಟು ಮಲಗಿದ್ರೆ ನಮಗಿದು ರಿಂಗ್ ಆಗುತ್ತೆ 5 ಗಂಟೆಗೆ. 5 ಗಂಟೆಗೆ ರಿಂಗ್ ಆದ್ರೆ ನಮ್ಮ ಗುಲಾಮ ಹೇಳ್ತಾನೆ, ನನ್ನ ಮಗನ ಇನ್ನೊಂದು 5 ನಿಮಿಷ ಮಲಗು, ಅಲ್ಲಿ ಮೀಟಿಂಗ್ ಇನ್ನು ಸ್ಟಾರ್ಟ್ ಆಗಕ್ಕೆ 10 ಗಂಟೆ ಆಗುತ್ತೆ, ನೀನು ಹೋಗ್ಬೇಡ, ನಿನ್ ಮೀಟಿಂಗ್ ಏನ್ ಹಂಗೆ ದೊಡ್ಡ ಇಂಟರ್ನ್ಯಾಷನಲ್ ಮೀಟಿಂಗ್ ಅಲ್ಲ, ನಿದ್ದೆ ಹೊಡಿ ನೀನು ಅಂತ ಹೇಳುತ್ತೆ ಗುಲಾಮ, ನಮ್ಮ ಒಳಗಡೆ ಇರೋನು. ಇನ್ನೊಬ್ಬನ್ ಹೇಳ್ತಾನೆ, ಇಲ್ಲ ಕಣೋ, ನೀನು ಎದ್ದೇಳ್ಬೇಕು, ನೀನ್ ಲೀಡರ್ ಆಗೋದಕ್ಕೆ ಹೋಗ್ತಾ ಇದೀಯಾ, ನೀನ್ ಬೆಳಿಬೇಕು ಅಂತಿದ್ಯಾ, ಕೋಟ್ಯಾಧಿಪತಿ ಆಗಕ್ಕೆ ಹೋಗ್ತಾ ಇದೀಯಾ, ನೀನ್ ಷರತ್ತಿನ ಟ್ರೈನಿಂಗ್ ಕುತ್ಕೊಂತೀಯಾ, ಷರತ್ತಿನ ಮಾತುಗಳು ಕೇಳಿದ್ಯಾ, ನೀನು ಅವ್ನ್ ಬುಕ್ಸ್ ಓದ್ತಾ ಇದೀಯಾ, ನೀನು ಅವನ್ ತರ ಆಗ್ಬೇಕು ಅಂತ ಕನಸ್ಕೊಂಡಿದ್ಯಾ, ಕಮಾನ್ ಎದ್ದೇಳು ಅಂತಾರೆ. ಈ ಗುಲಾಮ ಇರ್ತಾನಲ್ಲ, ಅಯ್ಯ ಈ ಷರತ್ತು ಅಷ್ಟೇ, ಈ ನನ್ನ ಮಕ್ಕಳು ಅಷ್ಟೇ, ಎಲ್ಲ ಅಷ್ಟೇ, ನೀನ್ ನಿದ್ದೆ ಹೊಡಿ ನನ್ ಮಗನೇ ಅಂತ ಹೇಳ್ತಾನೆ. ಸೊ ನೀವ್ ಯಾರ ಮಾತು ಕೇಳ್ತೀರಾ, ಈ ಗುಲಾಮನ್ ಮಾತು ಕೇಳ್ತೀರಾ, ಯಾಕಂದ್ರೆ ನಿಮ್ಗೆ ನಿದ್ದೆ ಬೇಕಾಗಿರುತ್ತೆ. ಸೊ 90% ನಾವು ಗುಲಾಮನ್ ಮಾತು ಕೇಳ್ತೀವಿ, ನಮ್ಮೊಳಗಡೆ ಗುಲಾಮ ಇರ್ತಾನೆ, ಅವನ್ ಮಾತು ಕೇಳ್ತೀವಿ. ಸೊ ಹಾಗಾಗಿ ನಾವು ಮಧ್ಯಮ ವರ್ಗದಲ್ಲಿ ಉಳಿತೀವಿ, ಉಳಿಯಲ್ಲ, ಮಧ್ಯಮ ವರ್ಗದಲ್ಲೇ ಸಾಯ್ತೀವಿ, ನಮಗೆ ಯಶಸ್ಸು ಸಿಗಲ್ಲ. ಕಾರಣ, ಗುಲಾಮನ ಮಾತನ್ನ ಕೇಳ್ತೀವಿ. ಈ ಗುರು ಮತ್ತೆ ಗುಲಾಮನ ಬಗ್ಗೆ ಬಹಳಷ್ಟು ಉದಾಹರಣೆಗಳು, ಒಂದು ಬೆಸ್ಟ್ ಸ್ಟೋರಿ ಹೇಳಿದ್ದೀನಿ. ಈ ಚಾಪ್ಟರ್ 45 ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ, ಇದೊಂಥರ ಜ್ಞಾನೋದಯ ಆಗ್ಬಿಡುತ್ತೆ. 46 ಏನು ಅಂದ್ರೆ ಲಕ್ ಮತ್ತೆ ಸಕ್ಸಸ್. ಈ ಕೆಲವೊಬ್ರು ಹೇಳ್ತಾರೆ ನೋಡಿ, ಸರ್ ಅದೃಷ್ಟ ಚೆನ್ನಾಗಿರ್ಬೇಕು ಸರ್, ದುಡ್ಡು ಮಾಡ್ಕೊಂಡ್ ಬರ್ಬೇಕು ಅಂದ್ರೆ ಪಡ್ಕೊಂಡ್ ಬಂದಿರ್ಬೇಕು ಸರ್, ಸರ್ ದುಡ್ಡು ಮಾಡ್ಬೇಕು ಅಂತಂದ್ ಹೇಳಿದ್ರೆ ಮನಸ್ಸು ನೆಮ್ಮದಿಯಾಗಿರ್ಬೇಕು ಸರ್, ಹೆಂಡತಿ ಸಪೋರ್ಟ್ ಮಾಡ್ಬೇಕು ಸರ್, ಸರ್ ದುಡ್ಡು ಮಾಡ್ಬೇಕು ಅಂತಂದ್ ಹೇಳಿದ್ರೆ ಹಿಂಗಿದ್ರೆ ಆಗಲ್ಲ ಸರ್, ಹಂಗಿರ್ಬೇಕು ಸರ್, ಹಿಂಗಿರ್ಬೇಕು ಸರ್, ಸರ್ ದುಡ್ಡು ಮಾಡ್ಬೇಕಂದ್ರೆ ನಮ್ಮ ಊರಲ್ಲಿ ಮಾಡಕ್ ಆಗಲ್ಲ ಸರ್, ನಮ್ಮ ಊರಲ್ಲಿ ಜನ ಸರಿ ಇಲ್ಲ ಸರ್. ಇವೇ ಹೇಳ್ತಿರ್ತಾರೆ, ಬರೇ ಕಾರಣ 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 ಕಾರಣ. ಮತ್ತೆ ಸ್ವಲ್ಪ ಜನ ಹೇಳ್ತಾರೆ, ಸಾರ್ ಇವೆಲ್ಲ ಬಿಡಿ ಸರ್,
ಇಲ್ಲಿ ಅನ್ಕೊಳಕತ್ತಾರೆ, ಅಯ್ಯೋ ನನ್ನ ಮಗನೇ ಇದು ಚಾಪ್ಟರ್ 1 ಅಂತೆ, ಚಾಪ್ಟರ್ 2, ಚಾಪ್ಟರ್ 3 ಇವೆಲ್ಲ ಯಾಕೆ ಕಲಿಬೇಕು, ದುಡ್ಡು ಬಂದ್ರೆ ಇವೆಲ್ಲ ತಾನೇ ಬರುತ್ತೆ ಅಂತ ಹೇಳ್ತಾರೆ. ಅನ್ಕೊಳಕತ್ತಾರೆ ಇಲ್ಲಿ ಕೂತವ್ರು. ಮೊದ್ಲು ದುಡ್ಡು ಬರ್ಬೇಕು ಸಾರ್, ದುಡ್ಡು ಬಂದ್ರೆ ತಾನೇ ಸಾರ್ ಇವೆಲ್ಲ ಬರೋದು, ದುಡ್ಡು ಬಂದ್ರೆ ತಾನೇ ಸಾರ್ ನೀವೆಲ್ಲ ಹೇಳಿದ್ ಮಾಡಕ್ ಆಗೋದು, ದುಡ್ಡೇ ಇಲ್ಲ ಅಂದ್ರೆ ಇವೆಲ್ಲ ಯಾವನ್ ಮಾಡ್ತಾನೆ ಸಾರ್ ಅಂತ ಇವರು ಶತಮುಟ್ಟಾಳ್ರು, ಶತಮುಟ್ಟಾಳ್ರು, ದಡ್ರು ಅಂತಂದು ಹೇಳಿದ್ರೆ ಇವ್ರೆ. ಯಾಕಂದ್ರೆ ಸ್ನೇಹಿತರೆ, ದುಡ್ಡೇನ್ ಹೇಳುತ್ತೆ ಗೊತ್ತಾ, ನೀನ್ ಇದನ್ನೆಲ್ಲ ಕಲಿ, ನಾನು ಬರ್ತೀನಿ ಎಲ್ಲೂ ಹೋಗಲ್ಲ ಅಂತ ಹೇಳುತ್ತೆ. ನೀವೇನ್ ಹೇಳ್ತೀರಿ ಗೊತ್ತಾ, ದುಡ್ಡು ಬಂದ್ರೆ ಇದನ್ನೆಲ್ಲ ಕಲಿತೀನಿ ಅಂತ ಹೋಗ್ತೀರಾ, ಕೊನೆಗೆ ಗೆಲ್ಲೋದು ಯಾವುದು ಅಂದ್ರೆ ದುಡ್ಡು. ನೀವು ಕಲಿಯಲ್ಲ, ದುಡ್ಡು ನಿಮ್ಮ ಹತ್ರ ಬರಲ್ಲ. ನೀವು ಯಾವ್ದಾದ್ರು ಸ್ಕೂಲ್ ಕಾಲೇಜಿಗೆ ಅಡ್ಮಿಷನ್ ಮಾಡ್ಬಿಟ್ಟು, ಸರ್ ನನ್ನ ಮಗನಿಗೆ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಬಿಡಿ, ಜಾಬ್ ಕೊಟ್ಬಿಡಿ, ಆಮೇಲೆ ಫೀಸ್ ಕಟ್ತೀನಿ, ಆಮೇಲೆ ನನ್ನ ಮಗ ಓದ್ತಾನೆ ಅಂತ ಹೇಳ್ತಾರ. ಏಯ್ ನನ್ನ ಮಗನಿಗೆ ಕರ್ಕೊಂಡೋಗಿ ಅಲ್ಲಿ ಧಾರವಾಡ ಹುಚ್ಚ ಆಸ್ಪತ್ರೆಗೆ ಸೇರಿಸ್ರಿ ಅಂತಾರೆ. ತಲೆ ಸರಿ ಇಲ್ಲ ಇವಂದು, ಹುಚ್ಚ ಆಸ್ಪತ್ರೆಗೆ ಸೇರಿಸ್ರಿ ಇವನಿಗೆ ಅಂತಾರೆ. ಬಟ್ ಇಲ್ಲಿ ಸರ್ ನಮಗೆ ದುಡ್ಡು ಬರಲಿ ಸರ್, ಮೀಟಿಂಗ್ ಕೊಡ್ತೀವಿ, ಸರ್ ದುಡ್ಡು ಬರಲಿ ಸರ್, ಪ್ರಾಡಕ್ಟ್ಸ್ ತಗೊಂತೀವಿ, ಸರ್ ದುಡ್ಡು ಬರಲಿ ಸರ್, ಆಮೇಲೆ ನೋಡೋಣಂತೆ, ಸರ್ ದುಡ್ಡು ಬರಲಿ ಸರ್, ಇವೆಲ್ಲ ಬರ್ತಾವೆ ಸರ್, ಏನ್ ಬುಕ್ ಓದೋರು ಅಷ್ಟೇನಾ ಸರ್, ದುಡ್ಡು ಬರಲಿ ಸರ್, ಬುಕ್ ಎಲ್ಲ ಯಾವನ್ ಬುಕ್ ಓದನೆಲ್ಲ ಉದ್ದಾರ ಆಗ್ಯಾನ ಸರ್, ಈ ತರ ಬರೇ ಬಿಲ್ಡಪ್ ಇನ್ ಮಾತು, ಬರೇ ಗಾಂಚಲಿ, ಬರೇ ಸೊಕ್ಕು, ಬರೇ ದಿಮಾಕ, ಅದರಲ್ಲೇ ಕಾಲ ಕಳೀತಾರೆ. ಏನಾದ್ರೂ ಹೇಳ್ರಿ ಅದ್ರಾಗ ಒಂದು ಕುಂಕ್ ಹುಡುಕ್ತಾರೆ. ಅಂದ್ರೆ ನಾನು ಹಂಗೆ ಇದ್ದೆ, ಅದಕ್ಕೆ ಇಷ್ಟು ಕ್ಲಾರಿಟಿಯಾಗಿ ಹೇಳ್ತಾ ಇದ್ದೀನಿ. ಇವೆಲ್ಲ ಡೈಲಾಗ್ ನಾನೇ ಹೊಡೆದವನು, ನಾನೇನು ಇಲ್ಲಿ ಕೂತಿದ್ದೀನಿ ಅಂದ್ರೆ ತುಂಬಾ ಸಹಜ ಅಲ್ಲ, ಇವನ್ನೆಲ್ಲ ಮಾಡಿ ಬಂದಿದ್ದೀನಿ. ಈ ಚಾಪ್ಟರ್ 1 ಇಲ್ಲಿವರೆಗೂ ಎಲ್ಲ ಮಾಡಿದ್ದೀನಿ ನಾನು. ಅದಕ್ಕೆ ಒಂದು ಚಾಪ್ಟರ್ ಆಗಿ ನಿಮ್ ಎದುರುಗಡೆ ಇಡ್ತಾ ಇರೋದು ಸ್ನೇಹಿತರೆ. ನನಗೂ ಹಂಗೆ ಇತ್ತು, ಅಯ್ಯೋ ದುಡ್ಡು ಬರ್ಲಿ ಬಿಡ, ಧೈರ್ಯ ಬರುತ್ತೆ, ದುಡ್ಡು ಬರ್ಲಿ ಬಿಡ, ಹಾರ್ಡ್ ವರ್ಕ್ ಯಾವ್ದು ಸ್ಮಾರ್ಟ್ ವರ್ಕ್ ಯಾವ್ದು ಗೊತ್ತಾಗತ್ತೆ, ದುಡ್ಡು ಬರ್ಲಿ ಬಿಡ, ನನ್ನಲ್ಲೂ ಚೇಂಜಸ್ ಬರುತ್ತೆ, ಹಿಂಗೆ ಅಂತಿದ್ದೆ ಸ್ನೇಹಿತರೆ. ನೀವು ಪಾತ್ರೆ ಕ್ಲೀನ್ ಆಗಿ ತೊಳೆವರೆಗೂ ಅದರಲ್ಲಿ ಹೇಗೆ ಅಡಿಗೆ ಮಾಡೋದಕ್ಕೆ ಲಾಯಕ್ಕಿಲ್ವೋ ಈ ಪಾತ್ರೆ, ಸೇಮ್ ಟು ಸೇಮ್ ಇದು ಕ್ಲೀನ್ ಆಗೋವರೆಗೂ ಇದ್ರೊಳಗಡೆ ಯಶಸ್ಸು ಬರೋಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ನೀವು ಆ ಭ್ರಮೆಯಲ್ಲಿ ಬದುಕ್ತಾ ಇದ್ರೆ ದಯವಿಟ್ಟು ಆಚೆ ಬನ್ನಿ, ನಾನು ಕೈ ಮುಗಿದು ಕೇಳ್ಕೊಂತೀನಿ. ಇಲ್ಲ ಸರ್ ನಾ ಬರಕ್ ಇಷ್ಟ ಇಲ್ಲ, ನೀವು ಹೇಳೋದು ಸುಳ್ಳು ಅಂತ ಹೇಳಿದ್ರೆ ನಾನು ಕೈ ಮುಗಿದು ಕೇಳ್ಕೊಂತೀನಿ, ನಿಮಗೆ ತಿಳಿದಿದ್ದು ನೀವು ಮಾಡ್ಕೊಳ್ಳಿ, ನನಗೆ ಕ್ಷಮಿಸ್ಬಿಡಿ, ನಾನು ದಡ್ಡ ಅಂತ ಅನ್ಕೊಂಬಿಡಿ. ಆರ್ ಯು ಕ್ಲಿಯರ್? ಇದೇ ಸತ್ಯ, ಇದೇ ನಿತ್ಯ, ಇದೇ ಶಾಶ್ವತ, ಇದೇ ಕೊನೆ. ಇನ್ನು ಬ್ರಹ್ಮ ಬಂದ್ರೂ ನಿಮಗೆ ಈ ರೀತಿ ಹೇಳ್ಕೊಡಕ್ ಸಾಧ್ಯ ಇಲ್ಲ, ಈ ಪಾಯಿಂಟ್ಸ್ ಗಳನ್ನ ಕವರ್ ಮಾಡಕ್ ಸಾಧ್ಯ ಇಲ್ಲ, ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ನಾನಿಲ್ಲಿ ಯಾವ್ದು ಕಂಪನಿ ಪ್ರಚಾರ ಮಾಡ್ತಿಲ್ಲ, ನಂದು ಯಾವ್ದು ಕಂಪನಿನಿಲ್ಲ, ನೀವ್ ಯಾರು ನನಗೆ ಗೊತ್ತೇ ಇಲ್ಲ. ನೀವು ಉದ್ಧಾರ ಆದ್ರೂ ನನಗೇನು ಲಾಭ ಇಲ್ಲ, ನೀವು ನಷ್ಟ ಆದ್ರೂ ನನಗೆ ಲಾಭ ಇಲ್ಲ. ಇಲ್ಲಿ ನಾನೊಬ್ಬ ಮೆಸೆಂಜರ್ ಆಗಿ ಬಂದಿದ್ದೀನಿ, ಒಬ್ಬ ಸೇವಕನಾಗಿ ಬಂದಿದ್ದೀನಿ ನಿಮ್ಮ ಎದುರುಗಡೆ. ಐ ಆಮ್ ದ ಸರ್ವೆಂಟ್, ನಿಮ್ಮ ಸರ್ವೆಂಟ್ ನಾನು. ನಿಮ್ಮಲ್ಲಿರೋ ಗೊಂದಲಗಳು, ದೇವ್ರು ಕೊಡಕ್ ಆಗ್ಲಿದಂತ ಉತ್ತರಗಳು ನಿಮ್ಮ ಎದುರುಗಡೆ ಕೊಡ್ತಾ ಇದ್ದೀನಿ. ಬೇಕಾಗಿದ್ದನ್ನ ತಗೊಳ್ಳಿ, ಬೇಡಾಗಿದ್ದನ್ನ ಒಸಿರಿ. ಇದು ತಪ್ಪು ನಮ್ದಲ್ಲ, ಇದು ತಪ್ಪು ನಮ್ಮ ಸಮಾಜದ್ದು, ನಮ್ಮ ಯೂನಿವರ್ಸಿಟಿದು, ನಮ್ಮ ಅಪ್ಪ ಅಮ್ಮಂದು, ಇದು ನಮ್ಮ ಅಕ್ಕಪಕ್ಕ ಇರೋ ಜನ ನಮಗೆ ಈ ರೀತಿ ಕಲಿಸ್ಕೊಟ್ಟಿದ್ದಾರೆ. ನಾವ್ ಇದನ್ನೇ ನಿಜ ಅಂತ ನಂಬ್ಕೊಂಡಿದೀವಿ. ಬೇಕಾದ್ರೆ ನೋಡಿ, ನಿಮ್ಮ ಸ್ನೇಹಿತ ಲೇ ಮಗನೇ ನೀನು ಉದ್ಧಾರ ಆಗಲ್ಲ, ನೀನ್ ದುಡ್ಡು ದುಡಿಯಲ್ಲ ಅಂತ ಹೇಳಿದ್ರೆ ಅವನನ್ನು ನಾವು ಬೆಸ್ಟ್ ಫ್ರೆಂಡ್ ಅಂತ ಕಳಿತೀವಿ, ನನ್ನ ಮನ್ಸಿನ ಮಾತು ಅರ್ಥ ಮಾಡ್ಕೊಂಡಿದ್ದಾನೆ ಅಂತ. ಯಾವನಾದ್ರೂ ನಿಮ್ ಸ್ನೇಹಿತ ಬಂದು ಲೇ ನಿನ್ ಜೀವನದಲ್ಲಿ ಮುಂದೆ ಬರ್ತೀಯ ಕಣೋ, ನೀನ್ ದುಡ್ಡು ಮಾಡ್ತೀಯ ಬಾ, ನಾನು ನಿನ್ ಜೊತೆ ನಿಂತ್ಕೊಂತೀನಿ ಅಂದ್ರೆ, ಈ ನನ್ನ ಮಗಗೆ ಏನೋ ಲಾಭ ಇದೆ, ಕಾಗೆ ಹರ್ಸಕತ್ತಾನೆ, ನನಗ್ ಬಕ್ರ ಮಾಡಕತ್ತ ನೀನು ಅಂತ ಅನ್ಕೊಂತೀವಿ. ಹೀಗಾಗ್ಬಿಟ್ಟಿದೆ ನಮ್ ತಲೆ, ಹೀಗಾಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ನಾನು ಅದೇ ಪರಿಸ್ಥಿತಿಯಲ್ಲಿ ಇದ್ದವನೇ. ಬಟ್ ನಾವು ಚೇಂಜ್ ಆಗ್ಬೇಕು, ಬದಲಾಗ್ಬೇಕು ಸ್ನೇಹಿತರೆ. ಸೊ ಚಾಪ್ಟರ್ 47 ಅಂದ್ರೆ ಡಿಸಿಷನ್, ನಿರ್ಧಾರಗಳು ಹೇಗಿರ್ಬೇಕು ಅಂತ. ಚಾಪ್ಟರ್ 48 ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿಗಳು ಏನೇನಿರುತ್ತೆ. ಸೊ ಹೇಗೆ ನಾವೊಂದು ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಜವಾಬ್ದಾರಿ ತಗೋಬೇಕು, ಹೇಗೆ ಒಂದು ಸಂಸಾರ ಮಾಡ್ತೀವಿ ಅಂದ್ರೆ ಜವಾಬ್ದಾರಿ ತಗೋಬೇಕು, ಹೇಗೆ ಜವಾಬ್ದಾರಿ ಬಹಳ ಮುಖ್ಯವಾಗಿರುತ್ತೆ. ನಮ್ಮಲ್ಲಿ ಜವಾಬ್ದಾರಿ ಇಲ್ಲ ಅಂತಂದ್ ಹೇಳಿದ್ರೆ, ನಾನ್ ಮಾಡ್ತೀನಿ ಅಂತಂದ್ ಹೇಳಿ ನೀವು ಕೈ ಎತ್ತಿಲ್ಲ ಅಂತ ಹೇಳಿದ್ರೆ ಮಾಡಕ್ಕಾಗಲ್ಲ.
ಇವತ್ತು ನೋಡಿ ಇಲ್ಲಿ ಬಂದು ಸ್ಟಾರ್ಟಿಂಗ್ ಅಲ್ಲಿ ಭಾರಿ ಚಂದ ಮಾತಾಡಿದ್ರು, ಸರ್ ನೀವು ದೇವ್ರು, ನಿಮ್ಮಂತ ವ್ಯಕ್ತಿ ನನ್ನ ಲೈಫಲ್ಲಿ ನೋಡಿಲ್ಲ, ನಿಮ್ದು ಎಲ್ಲಾ ಮೀಟಿಂಗ್ ನಾನು ಕೂಡ್ತೀನಿ, ನನ್ನ ಅಪ್ಪ ಅಮ್ಮನ ಜೊತೆ ಕೂಡ್ತೀನಿ, ಫ್ಯಾಮಿಲಿ ಜೊತೆ ಕೂಡ್ತೀನಿ, 100 ಜನಕ್ಕೆ ಹಂಚ್ತೀನಿ, ನಿಮ್ ಸೇವೆ ಮಾಡ್ತೀನಿ, ಸಾಯೋವರೆಗೂ ನಿಮ್ ಜೊತೆಗೆ ಇರ್ತೀನಿ ಅಂದ್ರು. 2 ಮತ್ತೆ 3 ಮೀಟಿಂಗ್ ಆಮೇಲೆ ಅವ್ರು ಎಲ್ಲೋದ್ರು ಅಂತಾನೆ ಗೊತ್ತಿಲ್ಲ. ಅಂದ್ರೆ ಅವ್ರಿಗೆ ಜವಾಬ್ದಾರಿ ಇಲ್ಲ, ಸುಮ್ಮನೆ ಮಾತಾಡ್ತಾರೆ. ಅದೇ ಹೇಳಿದ್ನಲ್ಲ, ಬೋಲ್ ಬಚ್ಚನ್, ಉತ್ತರ ಬೂಪದ್ ಮಾತುಗಳು. ಬಟ್ ಕೆಲವೊಬ್ರು ಹೇಳಿದ್ರು, ಸರ್ ನೀವು ದೇವರು, ನೀವು ಸಖತ್ತಾಗಿ ಮಾತಾಡ್ತೀರಾ, ನನ್ನ ಲೈಫಿಗೆ ಬಂದಿರೋಂತಹ ಒಂದು ವ್ಯಕ್ತಿ ನೀವು, ಒಂದು ಅಮೂಲ್ಯವಾದಂತಹ ರತ್ನ ನೀವು ನನ್ನ ಲೈಫಲ್ಲಿ, ನಾನು ನಿಮಗೆ ಕಳ್ಕೊಳಕ್ ರೆಡಿ ಇಲ್ಲ, ನಾನು ಎಲ್ಲಾ ಮೀಟಿಂಗ್ ಅಟೆಂಡ್ ಆಗ್ತೀನಿ ಅಂದ್ರು. ಇವತ್ತವರೆಗೂ ಅವ್ರು ಇದಾರೆ ನಮ್ಮ ಎದುರುಗಡೆ. ಆ ಕಮಿಟ್ಮೆಂಟ್ ತುಂಬಾ ಕಡಿಮೆ ಜನಕ್ಕಿದೆ, ಹಿಂಗೆ ಬಿಟ್ಟು ಓಡೋಗೋರು ಬಹಳ ಜನ ಇದ್ದಾರೆ. ಸೊ ನೀವು ಇಲ್ಲಿದಿರೋ ನೀವು ನಿರ್ಧಾರ ಮಾಡ್ಕೊಳ್ಳಿ. 49 ಚಾಪ್ಟರ್ 49 ಏನು ಅಂದ್ರೆ, ದೇವರು ನಮ್ಮೊಂದಿಗೆ ಇದ್ದಾನೆ ಅಂತ. ನೋಡಿ 49ನೇ ಚಾಪ್ಟರ್ ಅಂದ್ರೆ ಹೋದ ವಾರ ನಡೆದಿದ್ದೇನು ಗೊತ್ತಾ, ದೇವ್ರು ನಮ್ಮ ಜೊತೆಗಿದ್ದಾನೆ ಅಂತ. ಇದು ಅಂತೂ ಇಷ್ಟು ಫೀಡ್ಬ್ಯಾಕ್ ಬಂತು ಸ್ನೇಹಿತರ. ನನಗೆ ಫಿಲ್ಮ್ ಆಕ್ಟರ್ಸ್ಗಳು ಫೋನ್ ಮಾಡಿದ್ರು, ಸೀರಿಯಲ್ ಆಕ್ಟರ್ಸ್ ಫೋನ್ ಮಾಡಿದ್ರು, ರಿಟೈರ್ಡ್ IAS ಆಫೀಸರ್ಸ್ಗಳು ಫೋನ್ ಮಾಡಿದ್ರು ಈ ಕ್ಲಾಸ್ ಆಗಿದ್ಮೇಲೆ. ಇನ್ನು ಸ್ಟೂಡೆಂಟ್ಸು, ಹೌಸ್ ವೈಫು, ಬಿಸ್ನೆಸ್ ಅವ್ರು ನನಗೆ ಕಾಲೇ ಅಟೆಂಡ್ ಮಾಡಕ್ ಆಗ್ಲಿಲ್ಲ ಈ ಕ್ಲಾಸ್ ಆಗಿದ್ಮೇಲೆ. 49ನೇ ಚಾಪ್ಟರ್. ಸರ್ ನಾವು ದೇವ್ರಿಗೆ ನಂಬ್ತಾ ಇರ್ಲಿಲ್ಲ ಅನ್ನೋರು ಫೋನ್ ಮಾಡಿದ್ರು. ಚರ್ಚ್ ಫಾದರ್ ಫೋನ್ ಮಾಡಿದ್ರು, ಡೇವಿಡ್ ಅಂತ, ಅವರು ಫೋನ್ ಮಾಡಿದ್ರು. ಏನ್ರಿ ಶರತ್, ನೀವ್ ಹೆಂಗ್ ಹೇಳಿದ್ರಿ ಇದು, ನಾವ್ ಏನು ಅನ್ಕೊಂಡ್ಬಿಟ್ಟಿದ್ವಿ ದೇವ್ರು ಅಂದ್ರೆ, ನೀವೆಷ್ಟು ಸುಲಭವಾಗಿ ಎಕ್ಸ್ಪ್ಲೇನ್ ಮಾಡ್ಬಿಟ್ರಲ್ಲ ನಮಗೆ ಅಂತ. ಆ ರೀತಿ ಇತ್ತು ಸ್ನೇಹಿತರೆ ಇದು ಚಾಪ್ಟರ್ 49. ಎಲ್ಲರೂ ಫೋನ್ ಮಾಡ್ತಾ ಇದ್ರು. ನನಗೆ 2-3 ದಿನ ನನಗೆ ಕಾಲ್ ಅಟೆಂಡ್ ಮಾಡಕ್ಕೆ ಆಗ್ಲಿಲ್ಲ. ಆಡಿಯೋ ರೆಕಾರ್ಡ್ ಎಷ್ಟೋ ಜನ ನಾನು ಕೇಳಕ್ಕೆ ಆಗ್ಲಿಲ್ಲ, ಮೆಸೇಜ್ ರಿಪ್ಲೈ ಮಾಡಕ್ ಆಗ್ಲಿಲ್ಲ ಪಾಪ. ಸ್ನೇಹಿತರೆ, ನಮಗೆ ಒಂದು ಭರವಸೆ ಬೇಕು ಸ್ನೇಹಿತರೆ. ನಾವು ಇವತ್ತು ಬದುಕ್ತಿದೀವಿ ಅಂತಂದು ಹೇಳಿದ್ರೆ ನಾವು ಯಾರ ಮೇಲಾದ್ರೂ ನಂಬಿಕೆ ಬೇಕು. ಒಂದು ಅಪ್ಪ ಅಮ್ಮನ ಮೇಲಾದ್ರೂ ಬೇಕು, ಗಂಡ ಹೆಂಡತಿ ಮಕ್ಕಳ ಮೇಲಾದ್ರೂ ಬೇಕು, ಸ್ನೇಹಿತರ ಮೇಲೆ ಬೇಕು. ಯಾರು ಇಲ್ಲ ಅಂತಂದು ಹೇಳಿದ್ರೆ, ಯಾಕಂದ್ರೆ ಅವ್ರು ನಮ್ಗೆ ಒಂದು ದಿನ ಬಿಟ್ಟು ಹೋಗ್ಬಿಡ್ತಾರೆ. ಗೊತ್ತಿಲ್ಲ ನಮ್ಗಿನ ಮುಂಚೆ ಸಾಯ್ತಾರೋ ನಾವು ಸತ್ ಮೇಲೆ ಸಾಯ್ತಾರೋ ಗೊತ್ತಿಲ್ಲ ನಮ್ ಜೊತೆಗಿರೋರು, ಹೌದಲ್ವಾ? ಬಟ್ ದೇವ್ರು ಹಾಗಲ್ಲ, ನಾವ್ ಎಲ್ಲಿವರೆಗೂ ಇರ್ತೀವೋ ಅಲ್ಲಿವರೆಗೂ ನಮ್ ಜೊತೆಗಿರ್ತಾನೆ. ನಾವು ಅವನನ್ನ ಫ್ರೆಂಡ್ ಆಗಿ ಟ್ರೀಟ್ ಮಾಡೋಣ. ನಾವು ಅವನಿಗೆ ದೇವ್ರು ಅಂತ ತಗೊಳ್ಳಿ ಅಂತ ಹೇಳಲ್ಲ. ನಿಮ್ ಜಾತಿ, ನಿಮ್ ಧರ್ಮ ಏನ್ ಹೇಳುತ್ತೋ ಅದನ್ನ ಪಾಲನೆ ಮಾಡಿ, ನಿಮ್ದೊಂದು ಸೆಲೆಕ್ಟೆಡ್ ದೇವ್ರನ್ನ ಆಯ್ಕೆ ಮಾಡ್ಕೊಳ್ಳಿ. ಇವನು ನನ್ನ ಜೊತೆಗಿದ್ದಾನೆ, ಇವನು ನನ್ನ ದೋಸ್ತು ಅಂತ ತಿಳ್ಕೊಳ್ಳಿ. ಇವನ ಹತ್ರ ನೀವು ಯಾವಾಗ ಹಂಚ್ಕೊಂತೀರ ನಿಮ್ಮ ಮನಸ್ಸಿನ ಮಾತುಗಳನ್ನ, ನಿಮ್ಮ ಮನಸ್ಸು ಹಗುರ ಆಗುತ್ತೆ. ಯಾವಾಗ ನಿಮ್ಮ ಮನಸ್ಸು ಹಗುರ ಆಗುತ್ತೆ, ನಿಮಗೆ ಹೊಸ ವಿಚಾರಗಳು ಬರ್ತವೆ. ಇವತ್ತು ಯಾಕೆ ಸುಸೈಡು, ಮಕ್ಕಳು ಓಡೋಗ್ತಾ ಇದ್ದಾರೆ, ಫೈಟಿಂಗ್ ಆಡ್ತಿದ್ದಾರೆ ಅಂದ್ರೆ, ಅವ್ರಿಗೆ ದೇವ್ರ ಹತ್ರ ಎಲ್ಲ ಹೇಳ್ಕೋಬೇಕು ಅನ್ನೋದೇ ಗೊತ್ತಿಲ್ಲ. ನಾವು ನಮ್ಮ ಸಮಯದಲ್ಲಿ ನಾವೆಲ್ಲ ದೇವ್ರ ಹತ್ರ ಹೇಳ್ಕೊಂತಿದ್ವಿ, ದೇವ್ರೇ ಎಕ್ಸಾಮ್ ಚೆನ್ನಾಗಿ ಮಾಡುವಂತ. ದೇವ್ರೇನ್ ಚೆನ್ನಾಗಿ ಮಾಡ್ತಾ ಇರಲಿಲ್ಲ, ಎಕ್ಸಾಮ್ ನಾವೇ ಬರಿತಾ ಇದ್ವಿ. ಬಟ್ ನಮಗೆ ಎಲ್ಲೋ ಒಂದು ನಂಬಿಕೆ, ಈ ಎಕ್ಸಾಮ್ ಅಲ್ಲಿ ದೇವ್ರು ಬಂದು ಕಾಪಾಡ್ತಾನೆ ಅಂತ. ಸೊ ಇವತ್ತು ಈ ಪ್ರಪಂಚ ನಿಂತಿರೋದೇ ನಂಬಿಕೆ ಮೇಲೆ ಸ್ನೇಹಿತರೆ, ದೇವ್ರ ಮೇಲಲ್ಲ. ಪ್ರಪಂಚ ನಿಂತಿರೋದು ನಂಬಿಕೆ. ಸೊ ಆ ನಂಬಿಕೆ, ದೇವ್ರು ಅನ್ನೋದು ಒಂದು ನಂಬಿಕೆ ಸಿಸ್ಟಮ್. ಸೊ ಅದನ್ನ ನೀವು ನಿಮ್ಮ ಧರ್ಮ, ನಿಮ್ಮ ಜಾತಿ, ನಿಮ್ಮ ವಿಚಾರದ ಹಾಗೆ ಫಾಲೋ ಮಾಡ್ಕೊಳ್ಳಿ. ಬಟ್ ನಾನು ಹೇಳಿದ್ದೇನು ಅಂತಂದು ಹೇಳಿದ್ರೆ, ಈ XYZ ದೇವರನ್ನ ನಂಬ್ರಿ. ಈ XYZ ದೇವ್ರು ಇದ್ದಾನೆ ಅಂತಂದೇಳಿ ಬಿಲೀವ್ ಮಾಡ್ಕೊಳ್ಳಿ. ಈ XYZ ದೇವ್ರು ನನ್ನ ದೋಸ್ತ್ ಅಂತ ಅನ್ಕೊಳ್ಳಿ, ನನ್ನ ಸ್ನೇಹಿತ ಅಂತ ಅನ್ಕೊಳ್ಳಿ. ಈ XYZ ದೇವರಿಗೆ ನಾನು ಎಲ್ಲ ಹೇಳ್ಕೊಂಡ್ಬಿಡ್ತೀನಿ, ಅವ್ನು ನನಗೆ ಏನಾದ್ರೂ ರಿಸಲ್ಟ್ ಕೊಡ್ಲಿ ಸ್ವೀಕಾರ ಅಂತ ತಗೊಂಡ್ಬಿಡಿ. ಅವನ ಕಡೆಯಿಂದ ಆಸೆ ಪಡ್ಬೇಡಿ, ನಿಮ್ ಕಡೆಯಿಂದ ಎಲ್ಲ ಹೇಳ್ಕೊಂಬಿಡಿ ಅನ್ನೋದು ಈ ಚಾಪ್ಟರ್ಲಿ 49ನೇ ಚಾಪ್ಟರ್ಲಿ ಅಚ್ಚುಕಟ್ಟಾಗಿ ಹೇಳ್ತಾ ಬಂದಿದ್ದೆ. ಒಂದು ಕಥೆನೂ ಹೇಳಿದ್ದೆ, ಬಹಳಷ್ಟು ಜನಕ್ಕೆ ಅದು ಇಷ್ಟ ಆಗಿತ್ತು. ಸೊ ನೀವೆಲ್ಲರೂ ಎಲ್ಲ ಆಪ್ ಡೌನ್ಲೋಡ್ ಮಾಡ್ಕೊಂಡು, ಇವೆಲ್ಲ 49 ಚಾಪ್ಟರ್ ಕೂಡ ಇದೆ. ಇವತ್ತು ಈಗ ಮಾಡ್ತಾ ಇರೋದು ರೆಕಾರ್ಡಿಂಗ್ ಇದೆ, ಆಸ್ ಇಟ್ ಈಸ್ ನಾನು ಅದನ್ನ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದರಲ್ಲಿ ಯಾವುದು ಫಿಲ್ಟರ್ ಇಲ್ಲ, ನೋ ಎಡಿಟಿಂಗ್, ನಥಿಂಗ್. ಯಾಕಂದ್ರೆ ನಾನು ಮಾತಾಡ್ತಿರೋದು ರಿಯಾಲಿಟಿ ಇದೆ, ನಾನು ಮಾತಾಡ್ತಿರೋದು ವಾಸ್ತವ, ನಾನು ಮಾತಾಡ್ತಾ ಇರೋದು ನಿಮಗೋಸ್ಕರ. ನಾನು ಯಾವುದೇ ಪ್ರಚಾರ ಆಗಲಿ, ಯಾವುದೇ ಬೆನಿಫಿಟ್ಗಾಗಿ ನಾನು ಮಾತಾಡ್ತಾ ಇಲ್ಲ. ನಂದು ಒಂದೇ ಒಂದು ಉದ್ದೇಶ, ನಾನು ಅನುಭವಿಸಿದ್ದು ನನ್ನ ವಿದ್ಯಾರ್ಥಿಗಳು ಅನುಭವಿಸ್ಬಾರ್ದು. ನಾನೊಂದು ಸೇವೆ ಮಾಡ್ಬೇಕು ಅಂತಿದ್ದೀನಿ. ನೊಂದ ಜೀವಗಳಿಗೆ ಅಟ್ಲೀಸ್ಟ್ ದುಡ್ಡು ಕೊಡಕ ನನ್ನ ಹತ್ರ ಇಲ್ಲ. ನೊಂದ ಜೀವಗಳಿಗೆ ಧೈರ್ಯ ತುಂಬೋ ಕೆಲಸ ಮಾಡೋಣ, ಅವ್ರಿಗೊಂದು ಸರಿ ದಾರಿಯನ್ನ ತೋರಿಸೋ ಕೆಲಸ ಮಾಡೋಣ ಅಂತ. ಸೊ ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ನನ್ನ ಬಿಡುವಿನ ಸಮಯದಲ್ಲಿ ಅಥವಾ ಸಮಯನ ಬಿಡುವು ಮಾಡ್ಕೊಂಡು ಇದನ್ನ ನಾನು ಮಾಡ್ತೀನಿ. ಏನೇ ಕಮಿಟ್ಮೆಂಟ್ ಇರಲಿ. ಇವತ್ತು ಬೆಳಿಗ್ಗೆ ನಾನು ಗುಲ್ಬರ್ಗದಿಂದ ಬಂದೆ. ಸೊ ನೆನ್ನೆ ಗುಲ್ಬರ್ಗದಲ್ಲಿದ್ದೆ.
ಸೊ ನನ್ನೆ ಅಲ್ಲಿ ಒಂದು ದಂಪತಿಗಳು ನನಗೆ ಸಿಕ್ಕಿದ್ರು, ಮೌನೇಶ್ ಮತ್ತೆ ಅರುಣಾ ಮೇಡಮ್ ಅಂತಂದೇಳಿ. ಅವರು ನನಗೆ ಒಂದು ಕಾಮಧೇನು, ಒಂದು ಗೋಮಾತೆ ಇರುವಂತ ಒಂದು ಅದ್ಭುತವಾದಂತ ಫೋಟೋ ಫ್ರೇಮ್ ಕೊಟ್ರು. ನನಗೆ ತುಂಬಾ ಇಷ್ಟ ಆಯ್ತು. ಅವರು ಏನೋ ಕೊಡ್ಬೇಕಲ್ಲ ಅಂತ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೊಂಡೆ. ಅವ್ರು ಒಂದು ಮಾತು ಹೇಳಿದ್ರು, ಸರ್ ಈ ಫೋಟೋ ನಾನು ನಿಮಗೋಸ್ಕರ ಆಯ್ಕೆ ಮಾಡ್ಕೊಂಡಿದ್ದೀನಿ, ಕಾಮಧೇನು. ಯಾಕಂದ್ರೆ ಕಾಮಧೇನು ಯಾವ ಜಾತಿ ಧರ್ಮ ನೋಡ್ಲಿಲ್ದಂಗೆ ಎಲ್ರಿಗೂ ಹಾಲು ಕೊಡುತ್ತೆ, ಎಲ್ರಿಗೂ ಬದುಕಿಸುತ್ತೆ, ಎಲ್ರಿಗೂ ಊಟ ಹಾಕುತ್ತೆ. ತಾಯಿ ಎದೆ ಹಾಲು ಇಲ್ಲ ಅಂದ್ರೇನು ತನ್ನ ಹಾಲಿಂದ ಬದುಕ್ತಾ ಇದ್ದಾರೆ ಎಷ್ಟೋ ಜನ. ಆಕಳ ಹಾಲಿಂದ ಬದುಕ್ತಾ ಇದೆ ಮಗು ಇವತ್ತು, ತಾಯಿ ಎದೆ ಹಾಲು ಇಲ್ಲ ಅಂದ್ರೇನು. ಸೊ ನೀವು ಪ್ರತಿ ಮಂಗಳವಾರ ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದೀರಾ, ಪ್ರತಿ ಮಂಗಳವಾರ ಬರ್ತೀರಾ, ನಿಮ್ಮಲ್ಲಿ ಏನೇನೋ ಕಷ್ಟಗಳು ಇರ್ತವೆ. ಬಟ್ ನಮಿಗೋಸ್ಕರ ಅಂತಂದ್ರೆ ಸಮಯ ತೆಗಿತೀರಾ, ಏನೂ ಅಪೇಕ್ಷೆ ಪಡ್ತಾ ಇಲ್ಲ ನೀವು. ನಾವು ದುಡ್ಡು ಕೊಡ್ತೀನಿ ಅಂದ್ರೂ ಬೇಡ ಅಂತೀರಾ, ಏನಂದ್ರೂ ಬೇಡ ಅಂತೀರಾ. ನಮಗೆ ನೀವು ಕೊಡೋ ಒಂದೊಂದು ಡೈಲಾಗ್ಗಳು, ಒಂದೊಂದು ವಿಚಾರಗಳು, ನನ್ನ ಲೈಫ್ ಚೇಂಜ್ ಆಗಿದೆ. ಗಾಡಿ ತಗೊಂಡಿದ್ದಾರೆ, ಅವರು ಕಾರ್ ತಗೊಂಡಿದ್ದಾರೆ, ಹೆಚ್ಚು ಕಡಿಮೆ 40-50 ಲಕ್ಷ ದುಡಿದಿದ್ದಾರೆ ಗಂಡ ಹೆಂಡತಿ, ಬರೀ 1.5 ವರ್ಷದಲ್ಲಿ. ನಾವು ಇಷ್ಟೆಲ್ಲ ಡೆವಲಪ್ ಆಗ್ತಿದ್ವಿ, ಅದರಲ್ಲಿ ನಿಮ್ದು ಒಂದು ಅಳಿಲು ಸೇವೆ ಇದೆ. ನಿಮ್ದು ಯಾವುದೋ ಒಂದು ಡೈಲಾಗ್ ನಮಗೆ ಮತ್ತೆ ಲೈಫಲ್ಲಿ ಮುಂದೆ ತಗೊಂಡು ಹೋಗ್ತಾ ಇದೆ ಅಂತ. ಆ ಫೋಟೋ ಫ್ರೇಮ್, ದೊಡ್ಡ ಫೋಟೋ ಫ್ರೇಮ್ ಕೊಟ್ಟಿದ್ದಾರೆ, ಅದ್ಭುತವಾಗಿದೆ. ಓಕೆ, ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಹೀಗೆ ಇದೇ ನನಗೆ ಗುರುದಕ್ಷಿಣೆ ಸ್ನೇಹಿತರೆ, ಇದೇ ನಿಮ್ಮ ಪ್ರೀತಿ ನನಗೆ. ಓಕೆ, ಇದೆ ನೋಡಿ. ಐ ಹೋಪ್ ಕಾಣಲ್ಲ ಅಂತ ಅನ್ಕೊಂತೀನಿ. ಇದೇ ಫೋಟೋ ಫ್ರೇಮ್ ಇದರಲ್ಲಿದೆ. ಸೊ ತುಂಬಾ ಅದ್ಭುತವಾದಂತಹ ಒಂದು, ಇಲ್ಲಿ ಲೈಟ್ ಇದೆ ಎದುರುಗಡೆ, ಅದಕ್ಕೆ ಕಾಣಿಸ್ತಾ ಇಲ್ಲ ಇಷ್ಟು ಕ್ಲೀನ್ ಆಗಿ. ಹೀಗೆ ಪ್ರೀತಿ ಮಾಡೋರು ತುಂಬಾ ಜನ ಇದ್ದಾರೆ, ನನ್ನನ್ನ ಹಾರೈಸೋರು ತುಂಬಾ ಜನ ಇದ್ದಾರೆ. ಸೊ ನಿಮ್ಮೆಲ್ಲರಿಗೋಸ್ಕರ ನಾನು ಶ್ರಮ ಆಗ್ತಾ ಇದ್ದೀನಿ. ಇವತ್ತು ಚಾಪ್ಟರ್ 50ಕ್ಕೆ ನಾವು ಕಾಲಿಟ್ಟಿದ್ದೀವಿ. ಈ 50 ಚಾಪ್ಟರ್ ಏನು ಅಂದ್ರೆ ಸಂಭ್ರಮ ಸ್ನೇಹಿತರೆ. ನಮ್ಮ ಲೈಫಲ್ಲಿ ಸಂಭ್ರಮ ಬಹಳ ಮುಖ್ಯವಾಗಿರುತ್ತೆ. ಓಕೆ, ಸೊ ಈ 50ನೇ ಚಾಪ್ಟರ್ಗೆ ಕಾಲಿಟ್ಟಿದ್ದೀವಿ. ಸೊ ಇದೆಲ್ಲ ರಿಪೀಟ್ ಮಾಡಿದ್ದೀನಿ. ನಿಮ್ಮ ಈ ಸಂಬಂಧ ಮತ್ತೆ ಈ ವಿಚಾರಗಳು ನಾವು ಪಾಸಿಟಿವ್ ಆಗಿ ತಗೊಂಡೋಗೋಣ. ಇಲ್ಲಿ ನೊಂದ ಜೀವಗಳನ್ನ ಕರ್ಕೊಂಬಂದು ಕೂಡ್ಸೋಣ, ಅವ್ರಿಗೆ ಮತ್ತೆ ಮುಂದೆ ಹೋಗುವಂತ ವಿಚಾರಗಳನ್ನ ಹೇಳ್ಕೊಡೋಣ. ವಿದ್ಯಾದಾನ ಮಹಾದಾನ, ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ವಿದ್ಯಾದಾನ. ಈ ಅನ್ನದಾನ, ಗಿನ್ನದಾನ, ರಕ್ತದಾನ ಇವೆಲ್ಲ ಜಲ್ದಿ ಮುಗಿದೋಗ್ಬಿಡುತ್ತೆ. 4 ಗಂಟೆಗಿಂತ ಮತ್ತೆ ಹೊಟ್ಟೆ ಹಸು ಆಗುತ್ತೆ. ಬಟ್ ಇದು ಹಾಗಲ್ಲ. ವಿದ್ಯಾದಾನ ಒಂದು ಸಲ ನಾನು ಇವತ್ತು ಹೇಳ್ಕೊಟ್ರೆ, ನಿಮ್ಮ ಮಕ್ಕಳು, ನಿಮ್ಮ ಮರಿ ಮೊಮ್ಮಕ್ಕಳಿಗೆ, ಅವ್ರ ಮೊಮ್ಮಕ್ಕಳಿಗೂ ನೀವು ಹೇಳ್ಕೊಡ್ಬೋದು, ಅಲ್ಲಿವರೆಗೂ ಹೋಗುತ್ತೆ ಅದು. ಸೊ ವಿದ್ಯಾದಾನ ಬಹಳ ಶಕ್ತಿಶಾಲಿ ಆದಂಥದ್ದು. ಸೊ ನೀವು ಎಷ್ಟೋ ಜನಕ್ಕೆ ಇಲ್ಲಿ ಕರ್ಕೊಂಬಂದು ಕೂಡಿಸ್ತಾ ಇದ್ದೀರಾ. ನಿಮ್ದೆಲ್ಲ ಟೀಮ್ ಡೆವಲಪ್ ಆಗಲಿ, ನಿಮ್ದೆಲ್ಲ ಇನ್ಕಮ್ ಡೆವಲಪ್ ಆಗಲಿ, ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ತುಂಬಿ ತುಂಬಿ ಬರಲಿ. ನಾವು ಒಂದು ಒಳ್ಳೆ ಸಮಾಜ ಕಟ್ಟೋ ಕಡೆಗೆ ಹೋಗೋಣ. ಓಕೆ, ನಮ್ಮಲ್ಲಿ ನೆಗೆಟಿವ್, ನಾನು ಮಾತಾಡಿದ್ದೆಲ್ಲ ಕರೆಕ್ಟು ಅಂತ ನಾನು ಹೇಳಲ್ಲ, ನಾನು ದೇವ್ರಂತರೂ ಅಲ್ಲ. ನಾನು ಒಬ್ಬ ನಿಮ್ಮ ತರ ಮನುಷ್ಯ. ನಾನು 10 ಮಾತು ಹೇಳಿದ್ದೀನಿ ಅಂದ್ರೆ ಅದರಲ್ಲಿ 9 ನಿಮಗೆ ಇಷ್ಟ ಆಗ್ಬೋದು, 10ಕ್ಕೆ 10 ಇಷ್ಟ ಆಗ್ಬೋದು, ಅಥವಾ 2 ಇಷ್ಟ ಆಗ್ಬೋದು. ಯಾವ್ದು ಇಷ್ಟ ಆಗಿದೆ ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ, ತಗೊಳ್ಳಿ. ಅದರಿಂದ ನೀವೊಂದು 10 ಜನಕ್ಕೆ ಬೆಳೆಸಿ. ನನಗೆ ಅದೇ ಉದ್ದೇಶ ಇರೋದು. ಸೊ ಈ 50 ಚಾಪ್ಟರ್ಗಳು ಇವತ್ತು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಈ 50 ಚಾಪ್ಟರ್ಗಳು ಒಂದು ಅದ್ಭುತವಾದಂತಹ ಸೀರೀಸ್ ಆಗಿದೆ. 51ನೇ ಚಾಪ್ಟರ್ಗೆ ನಾವು ಮುಂದಿನ ವಾರ ಕಾಲಿಡೋಣಂತೆ. ನೀವು ಪ್ರತಿ ಮಂಗಳವಾರ ಬರೋ ಪ್ರಯತ್ನ ಮಾಡಿ. ಹಾಗೆ ಇನ್ನು 15 ನಿಮಿಷ ಸಮಯ ಇದೆ. ನನ್ನ ಜೊತೆ ಯಾರು ಮಾತಾಡ್ತೀರಾ?